ಅಕ್ಟೋಬರ್ 26 ಗುರುವಾರ. ರಾತ್ರಿ ಊಟ ಮಾಡಿ ಹೀಗೆ ಒಳಗಡೆ ಓಡಾಡ್ತಾ ಇದ್ದೆ. ಚಳಿ, ತುಂಬಾ ಚಳಿ. ಕಿಟಕಿ ಗ್ಲಾಸ್ ಓಪನ್ ಇತ್ತು. ಲೈಟ್ ಹಾಕಿದ್ದೆ. ಒಂದೇ ಲೈಟ್, ಕತ್ಲಿಗೂ ಇರೋ ಬೆಲೆಯನ್ನು ತೋರಿಸೋ ಲೈಟ್. ಎವ್ರಿ ಒನ್ ಕ್ಯಾರಿ ಶಾಡೋ ಅಂತ ಕಾರ್ಲ್ ಯುಂಗ್ ಹೇಳಿದ್ರು. ಸಬ್ಕಾನ್ಷಿಯಸ್ನ ಆಳ ಏನು ಅನ್ನ ತಿಳಿಯುವ ತವಕ ಮನಸ್ಸಿನದಾಗಿತ್ತು. ಹೊರಗಡೆ ನೋಡಿದೆ. ಜರ್ಮನಿಯ ಬ್ಲಾಕ್ ಫಾರೆಸ್ಟ್ ಬೆಟ್ಟಗಳ ಮೇಲೆ 3 ವಿಂಡ್ ಮಿಲ್ಗಳ ಕೆಂಪು ದೀಪ ಬೆಳಗ್ತಾ ಇತ್ತು. ದೂರದಲ್ಲಿ ಚರ್ಚ್ ಬೆಲ್ ಕೇಳ್ತಾ ಇತ್ತು. ಮನಸ್ಸಲ್ಲಿ ಏನೋ ಹತ್ರ ಬರ್ತಾ ಇದೆ ಅಂತ ಅನಿಸ್ತಾ ಹೋಯ್ತು. ಬೆಳಕನ್ನ ನೋಡ್ತಾ ನಿಂತೆ. ಬೆಳಕಿಗೆ ಬೆಳಕು ಕೊಡೋರು ಯಾರು ಅಂತ ನೋಡ್ತಾ ನಿಂತೆ. ಲೈಫಲ್ಲಿ ಯಾರು ಏನಾಗ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ, ಆದ್ರೆ ಏನೋ ಆಗ್ತಾರೆ ಅನ್ನೋದು ಖಚಿತ. ನಾನೇನಾಗ್ತೀನಿ ಅನ್ನೋ ಆತ್ಮಾವಲೋಕನದಲ್ಲಿದ್ದೆ. ಸಮಥಿಂಗ್, ಅಂಡ್ ಐ ಟೆಲ್ ಯು, ಸಮಥಿಂಗ್ ವಾಸ್ ಸ್ಟ್ರೇಂಜ್ ದಟ್ ನೈಟ್. ಕನ್ನಡಿಯಲ್ಲಿ ನೋಡಿದೆ. ಇಸ್ ದಿಸ್ ಮೀ ಆರ್ ಮೈ ಶಾಡೋ? ಇದು ನಾನೇ ಆಗಿದ್ರೆ ನನ್ನೊಳಗಡೆ ಆಗ್ತಿರೋ ಆ ವಿದ್ಯಮಾನ ಯಾರಿಗೆ ಸೇರಿದ್ದು? ಮನಸ್ಸಲ್ಲಿ ಒಂದು ಕ್ವಶನ್ ಬಂತು. Is this the moment of my encounter with collective unconscious? ನಮಸ್ಕಾರ ಎಲ್ಲರಿಗೂ. ಸೊ ನಾನು ಈ ಒಂದು ದಿನಗಳಲ್ಲಿ ಕೆಲವೊಂದು ರಿಸರ್ಚ್ ಮಾಡ್ತಾ ಬರ್ತಾ ಇದ್ದೀನಿ. ಅದು ಯಾವುದ್ರ ಮೇಲೆ ಅಂತಂದರೆ, ಸೈಕಲಾಜಿಕಲ್ ಎಫೆಕ್ಟ್ಗಳು ಯಾವ ಥರ ಲೈಕ್ ಮೆಮೊರೀಸ್ ಆಗಲಿ, ಸಬ್ಕಾನ್ಷಿಯಸ್ಸಲ್ಲಿರುವ ಒಂದು ಕೆಲವೊಂದು ವಿಚಾರಗಳಾಗಲಿ ಯಾವ ಥರ ಒಬ್ಬ ಮನುಷ್ಯನಿಗೆ ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನು ನಾನು ಈ ಒಂದು ಕಳೆದ 3 ವರ್ಷಗಳಿಂದ ರಿಸರ್ಚ್ ಮಾಡ್ತಾ ಬರ್ತಿದ್ದೀನಿ ಈ ಒಂದು ಸೆಲ್ಫ್ ಹೆಲ್ಪ್ ಅನ್ನೋ ಜರ್ನಿಯಲ್ಲಿ. ಸೊ ಈ ಥರ ಒಂದು ನಡೆದಾಗ ಅವಾಗ ನನಗೆ ಕನಸುಗಳು ಅನ್ನೋದು ತುಂಬ ಲೈಕ್ ವಿಚಿತ್ರ ಆಗಲಿಲ್ಲ. ಅದು ಯಾವಾಗಲೂ ಪದೇ ಬರ್ತಾ ಹೋಯ್ತು. ಸೊ ಈ ಥರ ಕನಸುಗಳಲ್ಲಿ ಕೆಲವೊಂದು ಪ್ಯಾಟ್ರನ್ಸ್ಗಳು ನಮ್ಗೆ ಸಿಗ್ತಾ ಹೋಯ್ತು. ಸೊ ಈ ಥರ ಪ್ಯಾಟ್ರನ್ಸ್ಗಳು ಎಲ್ಲೆಲ್ಲಿ ಸಿಗ್ತಾ ಹೋಗುತ್ತೋ ಅಲ್ಲಿ ಒಂದು ಮೀನಿಂಗ್ ಇದೆ ಅಂತ ಹೇಳಿ ನಮ್ಮ ಒಂದು ಲಾಜಿಕಲ್ ಬ್ರೈನ್ ಹೇಳುತ್ತಲ್ಲ, ತಾರ್ಕಿಕವಾದ ಒಂದು ಮನಸ್ಸು ಹೇಳುತ್ತೆ. ಆ ಒಂದು ಲಾಜಿಕನ್ನು ಹುಡುಕ್ತಾ ನಾನು ಸೈಕಾಲಜಿ ಕಡೆ ಬರಬೇಕಾಯ್ತು. ಅನಾಲಿಟಿಕಲ್ ಸೈಕಾಲಜಿ ಎಸ್ಪೆಷಲಿ ನನ್ನನ್ನು ತುಂಬ ಇಂಪ್ಯಾಕ್ಟ್ ಮಾಡಿದಂಥ ಒಂದು ಸೈಕೋ ಅನಲಿಸ್ಟ್ ಮತ್ತು ಸೈಕಾಲಜಿಸ್ಟ್ ಅಂದರೆ ಇವರನ್ನು ಎಷ್ಟೋ ಸಲ ನಾನು ಪ್ರಸ್ತಾಪ ಮಾಡಿಸಿದ್ದೀನಿ ನನ್ನ ವಿಡಿಯೋಗಳಲ್ಲಿ. ಸ್ವಿಟ್ಜರ್ಲೆಂಡ್ನಲ್ಲಿ ಫೇಮಸ್ ಆಗಿರ್ತಕ್ಕಂಥ ಕಾರ್ಲ್ ಗುಸ್ತಾವ್ ಯುಂಗ್ ಅಥವಾ CG ಯುಂಗ್, ಕಾರ್ಲ್ ಯುಂಗ್ ಅಂತ ಹೇಳಿ. ಇವರು ಫ್ರಾಯ್ಡರ್ ಮೊದಲು ಫ್ರೆಂಡ್ ಇದ್ರು. ಆಮೇಲೆ ಯಾವುದೋ ಒಂದು ಕಾರಣಾಂತರಗಳಿಂದ ಅವರು ಬೇರೆ ಆದರು ಸಿದ್ಧಾಂತಗಳಿಂದ. ಈ ಒಂದು ವಿಡಿಯೋದಲ್ಲಿ ನಾನು ಏನೇನು ಪ್ರಸ್ತಾಪ ಮಾಡ್ತೀನಿ ಅಂತಂದರೆ, ಇತ್ತೀಚೆಗೆ ನನಗೆ ನಡೆದಂಥ ನಿಜವಾಗ್ಲೂ ನನಗೆ ಕನಸಿನಲ್ಲಿ ಬಂದು ಈ ಒಂದು ಘಟನೆ ನಡೆದಿದೆ. ಇದು ರಾಘವೇಂದ್ರ ಸ್ವಾಮಿಗಳ ಸಂಬಂಧಪಟ್ಟಿದೆ. ಆಮೇಲೆ ಇದರ ಹಿಂದೆ ಯಾವ ರೀತಿಯಾಗಿ ಸೈಕೋ ಅನಾಲಿಸಿಸ್ ಮಾಡ್ಬೋದು ಅಂತ ಮ್ಯಾನ್ ಆ್ಯಂಡ್ ಹಿಸ್ ಸಿಂಬಲ್ಸ್ ಅಂತ ಒಂದು ಬುಕ್ಕನ್ನು ಬರೆದಿದ್ದಾರೆ ಕಾರ್ಲ್ ಯುಂಗ್ ಅವರು. ಇವರು ಫೇಮಸ್ ಸೈಕೋ ಅನಾಲಿಸ್ಟ್. ಆ ಬುಕ್ಕಲ್ಲಿ ಇರ್ತಕ್ಕಂಥ ಒಂದು ರೆಫರೆನ್ಸನ್ನು, ಒಂದು ಕೇಸ್ ಸ್ಟಡಿಯನ್ನು ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಅದಕ್ಕೆ ತುಂಬ ಲಾಂಗ್ ಆದರೆ ಬೈಕೊಬಿಡಿ, ಯಾಕಂದರೆ ಇಟ್ ಹ್ಯಾಡ್ ಟು ಬಿ. ಸೊ ಆ ಥರ ಅದೊಂದು ಕೇಸ್ ಸ್ಟಡಿ ಮಾಡಿಬಿಟ್ಟು ನನ್ನ ಒಂದು ಡ್ರೀಮಿಗೆ ಅದು ಯಾವ ರೀತಿ ಆ ಸಿಂಬಲ್ನ ಇಂಡಿವಿಜುವೇಷನ್ ಪ್ರೊಸೆಸ್ ನಾನು ಕಂಪೇರ್ ಮಾಡಬಹುದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಸೊ ಮೊದಲದಾಗಿ ಎರಡು ರೀತಿಯಲ್ಲಿ ನಾನು ಈ ವಿಡಿಯೋನ ಡಿವೈಡ್ ಮಾಡ್ತೀನಿ. ಯಾವ ಥರ ಅಂತಂದರೆ, ಮೊದಲನೇ ಭಾಗದಲ್ಲಿ ನನಗೇನದು ಕನಸು ರಾಯರಿಗೆ ಸಂಬಂಧಪಟ್ಟಿದೆ ಅಂತ ಹೇಳ್ಬಿಡ್ತೀನಿ. ಅದಾದಮೇಲೆ ಮ್ಯಾನ್ ಆ್ಯಂಡ್ ಹಿಸ್ ಸಿಂಬಲ್ಸ್ ಅಂತ ಬುಕ್ಕಲ್ಲಿ ಅವ್ರು ಪ್ರಸ್ತಾಪ ಮಾಡಿರೋ ಒಂದು ಕೇಸ್ ಸ್ಟಡಿಯನ್ನು ತೊಗೊಂಡ್ಬಿಟ್ಟು ಆಮೇಲೆ ಅವೆರಡಕ್ಕೂ ಕಂಪ್ಯಾರಿಸನ್ನ ಕೊನೆಯ ಭಾಗದಲ್ಲಿ ನಾನು ಕನ್ಕ್ಲೂಷನ್ ಔಟ್ಲುಕ್ಕಲ್ಲಿ ಕೊಡ್ತೀನಿ. ಸ್ಟಾರ್ಟ್ ಮಾಡೋಣ. ಮೊದಲು ಫಸ್ಟ್ನೇ ಪಾರ್ಟು. ಅದು ಅಕ್ಟೋಬರ್ 27ನೇ ತಾರೀಕು ಆಗಿತ್ತು. ನಾನು ಹೀಗೆ ಊಟ ಮಾಡಿ ಲೈಕ್ ಮಲ್ಗೋಣ ಅಂತೇಳಿ ಹೋಗ್ತಾ ಇದ್ದೆ. ನನ್ನ ಸಬ್ಕಾನ್ಷಿಯಸ್ ಆ್ಯಕ್ಟಿವಿಟಿ ಇತ್ತೀಚಿನ ದಿನಗಳಲ್ಲಿ, ಇತ್ತೀಚಿನ ಈ ಒಂದು ವರ್ಷದಲ್ಲಿ ಆಫ್ಟರ್ 2023 ತುಂಬ ಜಾಸ್ತಿ ಆಗ್ತಾ ಬರ್ತಿದೆ. ಇದರ ಅರ್ಥ ಏನು ಅಂತಂದರೆ, ಕಾನ್ಷಿಯಸ್ ಲೈಫಲ್ಲಿ ನಡೆದಂಥ ಏನೋ ಒಂದು ಘಟನೆಗಳು ನನಗೆ ಬೇಗ ಡ್ರೀಮ್ಸಲ್ಲಿ ಬಂದ್ಬಿಡುತ್ತೆ. ಬಟ್ ಅದೇ ಥರ ಬರೋದಿಲ್ಲ, ಏನೋ ಒಂದು ವಿಚಿತ್ರ ಮೀನಿಂಗು ಆ ಥರ ಎಲ್ಲ ಬರುತ್ತೆ. ಈ ಒಂದು ನನ್ನ ಕನಸಿನ ಬಗ್ಗೆ ನಾನು ಆಳವಾಗಿ ಮಾತಾಡ್ತಾ ಹೋಗ್ತೀನಿ. ಸಿಟ್ ಬ್ಯಾಕ್ ಆ್ಯಂಡ್ ರಿಲ್ಯಾಕ್ಸ್. ನಾನು ಏನು ಹೇಳ್ತಿದ್ದೀನಿ ಇಮ್ಯಾಜಿನ್ ಮಾಡ್ತಾ ಹೋಗಿ ಆದಷ್ಟು ನಾನು ಒಂದು ಕಥಾ ರೂಪಕವಾಗಿ ಹೇಳ್ತಾ ಹೋಗ್ತೀನಿ. ಅವತ್ತು 27ನೇ ತಾರೀಕು ಮಧ್ಯರಾತ್ರಿ ಲೈಕ್ ಅಂದರೆ ಬೆಳಗಿನ ಜಾವ 3 ಗಂಟೆ ಆ ಥರ ಸಮೀಪದಲ್ಲಿ REM ರ್ಯಾಪಿಡ್ ಐ ಮೂವ್ಮೆಂಟ್ ಅಂತ ಕರೀತಾರಲ್ಲ, N1, N2, N3 ಅಂತೇಳಿ ನಿದ್ದೆಗಳನ್ನು ಸ್ಟೇಟ್ನ ಡಿವೈಡ್ ಮಾಡ್ತಾರೆ. ಒಂದು ವಿಡಿಯೋದಲ್ಲಿ ಪ್ರಸ್ತಾಪ ಮಾಡಿದ್ದೆ. N3 ಅನ್ನೋ ಸ್ಟೇಟ್ನಲ್ಲಿ ತುಂಬ ಆ್ಯಕ್ಟಿವ್ ಆಗುತ್ತೆ REM. ಆವಾಗ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಎಲ್ಲ
ಕ್ಲೋಸ್ ಆಗ್ಬಿಟ್ಟು ಅವಾಗ ಸಬ್ಕಾನ್ಷಿಯಸ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ ಬ್ರೈನ್. ಆ ಒಂದು ಸ್ಟೇಟಲ್ಲಿ ನನಗೊಂದು ಕನಸು ಬಂತು. ಆ ಕನಸಿನಲ್ಲಿ ನಾನು ಎಲ್ಲಿದ್ದೆ ಅಂತಂದರೆ, ನಂದು ಒಂದು ತಾತನ ಮನೆ ಇತ್ತು, ಅಪ್ಪನ ಕಡೆ ತಾತನ ಒಂದು ಮನೆ ಇತ್ತು ಒಂದು ಹಳ್ಳಿಯಲ್ಲಿ. ಆ ಒಂದು ಹಳ್ಳಿಯಲ್ಲಿ ನನಗೆ 4-5 ವರ್ಷ, ಅಂದರೆ ನಾನು ತುಂಬ ಚಿಕ್ಕವನಿದ್ದಾಗ ಆ ಮನೆಗೆ ರಿಯಾಲಿಟಿಯಲ್ಲಿ ಹೋಗಿ ಬರ್ತಿದ್ದೆ ಅವಾಗ ಭಾನುವಾರದಲ್ಲ. ಆ ಮನೆ ಹೆಂಗಿತ್ತು, ಆ ಮನೆ ಮುಂದೆ ಇನ್ನೊಂದು ಮನೆ ಇತ್ತು, ಇವಾಗ ಅದನ್ನು ಬೀಳ್ಸಿದ್ದಾರೆ. ಸೊ ಅದು ಲೈಕ್ ಅರೌಂಡ್ 16-17 ಇಯರ್ಸ್ ಕೆಳಗಡೆ ಇರ್ಬೋದು. ಸೊ ಅಂಥ ಅದು ಒಂದು ನನ್ನ ಸಬ್ಕಾನ್ಷಿಯಸ್ ಸ್ಟೋರ್ ಆಗಿದೆ, ಆಯ್ತಾ. ನನ್ನ ತಾತನ ಮನೆ, ನಾನು ಓಡಾಡ್ತಿದ್ದೆ, ಅದು ಹೇಗೆ ಅಂತ ಎಲ್ಲ ಸ್ಟೋರ್ ಆಗಿದೆ. ಕನಸಿನಲ್ಲಿ ಏನಾಯ್ತು, ಯಾರೂ ಇಲ್ಲ ಆ ಮನೆಯಲ್ಲಿ, ಖಾಲಿ ಮನೆ. ಯಾಕಂದ್ರೆ ಇಮ್ಯಾಜಿನೇಷನ್, ಇದು ಕನಸಲ್ವಾ, ಕನಸಲ್ಲಿ ಎಷ್ಟೇ ವಿಚಿತ್ರ ಆದ್ರೂ ಕೂಡ ನಾವು ನಂಬಲೇಬೇಕು, ಬಿಕಾಸ್ ಅಷ್ಟು ವಿಚಿತ್ರ ಇರುತ್ತೆ ಕನಸುಗಳು. ಆ ಎಲ್ಲ ಮನೆಯಲ್ಲಿ, ಹಳ್ಳಿ ಮನೆಯಲ್ಲಿ ಹೊಸಿಲು ಅಂತ ಕರೀತಾರೆ. ಹೊಸಲು ಅಂತಂದ್ರೆ ಆ ಒಂದು ಮನೆ ಒಳಗೆ ಮತ್ತೆ ಹೊರಗೆ ಡಿವೈಡ್ ಮಾಡ್ತಕ್ಕಂಥ ಜಾಗ. ಅಕಸ್ಮಾತ್ ಏನಾದ್ರು ಈ ಜನರೇಷನ್ಗೆ ಅದು ಆ ಪದದ ಪರಿಚಯ ಇಲ್ಲ ಅಂತಂದ್ರೆ, ಆ ಹೊಸಿಲಲ್ಲಿ ನಾನು ಅದ್ರ ಹತ್ರ ಕೂತಿದ್ದೆ. ಆ ಕಟ್ಟಿಗೆಯಿಂದ ಮಾಡಿರ್ತಾರೆ ಅದನ್ನ, ಅದಕ್ಕೆಲ್ಲ ಕುಂಕುಮ ಹಚ್ತಾರೆ, ಅದು ಬೇರೆ ಮಾತು. ಸೊ ಅಲ್ಲಿ ಕೂತಿದ್ದೆ ನಾನು. ಅಲ್ಲೊಂದು ಕಟ್ಟಿಗೆ ಬಾಗಿಲಿತ್ತು. ಹಳೆಯ ಮನೆಗಳು, ಎಷ್ಟೋ ವರ್ಷಗಳ ಹಳೆಯದು. ಸೊ ಜಂತಿ ಅಂತ ಕರೀತಾರೆ. ಜಂತಿ ಅಂದ್ರೆ ಅಗೇನ್ ಈ ವರ್ಡ್ಗಳು ನಿಮಗೆ ಪರಿಚಯ ಇಲ್ಲ ಅಂತಂದ್ರೆ, ಕಟ್ಟಿಗೆಯಿಂದ ರೂಫ್ ತರ ಮಾಡ್ಬಿಟ್ಟು ಹಿಂಗೆ ಆ ಥರ ಹಾಕಿ ಮಣ್ಣು ಹಾಕಿ ಹಿಂಗೆಲ್ಲ ಮಾಡ್ತಾರೆ ಹಳೆ ಕಾಲದ ಮನೆಗಳನ್ನ ನೀವು ನೋಡಿದ್ರೆ ಹಳ್ಳಿಗಳಲ್ಲಿ. ಸೊ ಹಾಗೆ ನಾನು ಕೂತಾಗ ಹೊಸ್ತಿಲಲ್ಲಿ ಸೊ ಏನಾಯ್ತು, ಆ ಬಾಗಿಲಿದೆಯಲ್ಲ, ಅಲ್ಲಿ ನಾನು ಚಿಕ್ಕ ವಯಸ್ಸಿನ ಥರ ಕೂತಿದ್ದೀನಿ. ಎದುರಿಗೆ ಒಂದು ಮನೆ ಬಿದ್ದಿದೆ ಅಂತ ಹೇಳಿದ್ನಲ್ಲ, ಅದು ಇವಾಗ ಬಿದ್ದಿದೆ, ಅವಾಗಿತ್ತದು. ಅದೊಂದು ಗುಡಿಸ್ಲ ಮನೆ ಥರ ಇತ್ತು. ಅದನ್ನು ನೋಡ್ತಾ ಕೂತಿದ್ದೀನಿ. ಈ ಥರ ಆದಾಗ ನನ್ನ ಪಕ್ಕಕ್ಕೆ ಇದ್ದಕ್ಕಿದ್ದಂಗೆ, ಸರಿಯಾಗಿ ನನ್ನ ಪದಗಳನ್ನು ಗಮನಿಸ್ಬೇಕು, ಈ ಥರ ಆದಾಗ ನನ್ನ ಪಕ್ಕಕ್ಕೆ ವೈಟ್ ಶರ್ಟ್, ವೈಟ್ ಪಂಚೆ ಹಾಕಿರೋ ಒಬ್ಬ ಮುದುಕ ಒಬ್ಬರು ಕೂತಿದ್ದಾರೆ. ಅವರ ಮುಖ ನನಗೆ ಸ್ಪಷ್ಟ ಇಲ್ಲ. ಯಾಕೆ ಸ್ಪಷ್ಟ ಇಲ್ಲ ಅಂತಂದ್ರೆ, ನಾನು ಅವರ ಭುಜಕ್ಕೆ, ಅಂದ್ರೆ ಅವರು ನನ್ನ ಎಡಗಡೆ ಕೂತಿದ್ದಾರೆ, ನಾನು ಅವರ ಬಲಗಡೆ ಭುಜಕ್ಕೆ ಹಿಂಗೆ ಲೀನ್ ಆಗ್ಬಿಟ್ಟು ಏನೋ ಒಂದು ಹಿಂಗೆ ಒಂಥರ ಬಚ್ಚಿಟ್ಕೊಳ್ಳೋ ಥರ, ಅವ್ರ ಹಿಂದೆ ಬಚ್ಚಿಟ್ಕೊಳ್ಳೋ ಥರ ಆ ಥರ ಮಾಡ್ತಾ ಇದ್ದೀನಿ. ಅವರು ನನ್ನನ್ನು ತಲೆ ಸವರ್ತಾ ಇದ್ದಾರೆ, ಏನಾಗಲ್ಲ ಅಂತ. ಸೊ ಇದು ನನ್ನ ತಾತನ ಮನೆಯಲ್ಲಿ, ಆ ಒಂದು ಹೊಸಿಲಲ್ಲಿ, ಆ ಒಂದು ಬಾಗಿಲ ಹತ್ರ ಮೂಲೆಯಲ್ಲಿ. ಹಿಂಗೆ ಮಾಡುವಾಗ ಆ ಹೊಸಿಲು ತಡನೆ ಅದ್ರ ಆ ಕಡೆ ಒಂದು ಕಟ್ಟೆ ಇದೆ. ಆ ಕಟ್ಟೆಯ ಮೇಲೆ ಒಂದು ಸ್ಫುರದ್ರೂಪಿಯಾದ, ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಹೆಂಗಸು ಬಂದು ಕೂತಿದೆ. ನನಗೆ ಇನ್ನೂ ಕನಸಲ್ಲಿ ನೆನಪಿದೆ, ಕೆಂಪು ಸೀರೆ, ಆ ಗೋಲ್ಡನ್ ಕಲರ್ ಹಸಿರು ಬಾರ್ಡರ್ ಹಾಕೊಂಡಿದ್ಲು ಆ ಒಂದು ಮಹಿಳೆ, ಆ ವುಮೆನ್. ಆಕೆಯ ಮುಖ ತುಂಬ ರೌಂಡ್ ಮುಖ ಆಗಿತ್ತು, ತುಂಬ ದುಂಡಾಗೇನೆ ಮುಖ ಆಗಿತ್ತು, ತುಂಬ ಲಕ್ಷಣದಿಂದ ಇತ್ತು. ಕಪ್ಪು ಕಾಡಿಗೆ ಹಚ್ಚಿದ್ಲು ಆ ವುಮೆನ್, ತುಂಬ ಬ್ಲಾಕ್ ಕಲರ್ ಕಾಡಿಗೆ ಹಚ್ಚಿದ್ಲು. ಆ ಕೆಂಪು ಲೈಕ್ ಕುಂಕುಮ ಥರ ಹಚ್ಚಿದ್ಲು ಹಣೆ ಮೇಲೆ. ಅಷ್ಟು ಒಂದು ಸುಂದರವಾಗಿರ್ತಕ್ಕಂಥ ವುಮೆನ್. ಇದು ಸಿನಾರಿಯೋ ಬೇಸಿಕ್ ಬಿಲ್ಡ್ ಮಾಡಿದ್ದೇನೆ ಇವಾಗ, ಏನು ಇಮ್ಯಾಜಿನೇಷನ್ ಅಂತ. ಹೊಸಲಲ್ಲಿ ನಾನು ಕೂತಿದ್ದೀನಿ, ಒಬ್ಬ ಅಜ್ಜ ಇದ್ದಾರೆ, ಅವ್ರಿಗೆ ನಾನು ಹೆದರ್ತಾ ಕೂತಿದ್ದೀನಿ. ಅಲ್ಲೊಂದು ಹೆಂಗಸು ಇದ್ದಕ್ಕಿದ್ದಂಗೆ ಇದು ಎಲ್ಲಿಂದ ಬಂದ್ರು ಅಂದ್ರೆ ಕನಸಲ್ಲಿ ಪ್ರತ್ಯಕ್ಷ ಆಗುತ್ತೆ. ಅವು ಹೆಂಗೆ ಹುಟ್ಟುತ್ತವೆ ನೀವು ಅನ್ಕೊಂಡಿದ್ದೀರಾ ಯಾವತ್ತಾದ್ರೂ? ಕನಸು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ನಾವು ಆಲ್ರೆಡಿ ಹೋಗ್ಬಿಟ್ಟಿರ್ತೀವಿ, ಕನಸು ನಡೀತಾ ಇರುತ್ತೆ ಇದ್ದಕ್ಕಿದ್ದಂಗೆ, ಅಷ್ಟೇ ಗೊತ್ತಾಗುತ್ತೆ. ಬಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಯಾವ ಮೂಮೆಂಟಿನ ಎಂಟರ್ ಆದಾಗ ಗೊತ್ತಾಗಲ್ಲ. ಎಕ್ಸಾಕ್ಟ್ಲಿ ನಮ್ಮ ಲೈಫ್ ಹಂಗೆ ಅಲ್ಲ. ನಾವು ಹುಟ್ಟಿದಾಗ ಯಾವಾಗ ಹುಟ್ಟಿದ್ವಿ ಅಂತ ನಮಗೆ ಗೊತ್ತಿರಲ್ಲ. ಇನ್ನೂ ಸ್ವಲ್ಪ ವರ್ಷಗಳಾದ್ಮೇಲೆ ಇದು ಹಿಂಗೆ, ಯು ಸ್ಟಾರ್ಟ್ ಟು ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್. ಇದು ಹಿಂಗೆ, ಅವ್ರು ಹಿಂಗೆ, ಅವ್ರ ಅಪ್ಪ ಇವ್ರ ಅಮ್ಮ ಹಿಂಗೆ. ಸೊ ಈ ಥರ. ಸೊ ಲೈಫ್ ಇಸ್ ಎ ಡ್ರೀಮ್ ಅಂತ, ಅದು ಬೇರೆ. ಹೀಗಿರುವಾಗ ಆ ವುಮೆನ್ ಹಂಗೆ ಇರಬೇಕಾಗಿತ್ತಾ ಆ ಕಟ್ಟೆ ಮೇಲೆ? ನನ್ನನ್ನು ಹೆದರ್ಸಕ್ಕೆ ಸ್ಟಾರ್ಟ್ ಮಾಡಿದ್ಲು. ಯಾವ ರೀತಿ ಹೆದರ್ಸಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂತಂದ್ರೆ, ನನ್ನ ಒಳಗಿನ ಏನು ಇನ್ಸೆಕ್ಯೂರಿಟಿ, ನನ್ನ ಒಳಗಿನ ಆ ಮನಸ್ಸಿನ ಬಾಲ್ಯದಿಂದ ಬೆಳೆಸಿಕೊಂಡು ಬಂದು ಎಲ್ಲ ನಿಷೇಧಾತ್ಮಕ ಭಾವನೆಗಳು ಮತ್ತು ಭಯ, ಅಜ್ಞಾನ ಒಂದೇ ಸಲ ಬಂದ್ಬಿಟ್ಟು ನನ್ನ ಕಾಲನ್ನ ಭೂ ಪಾತಾಳಕ್ಕೆ ಎಳಿತಾ ಇದೆ ಅನ್ನೋ ಒಂದು ರೇಂಜ್ಗೆ ನನ್ನ ಹೆದರಿಸಿದ್ಲು. ಮೊದಲೇ ನಾನು 4-5 ವರ್ಷ ಇದ್ದೆ ಕನಸಲ್ಲಿ. ಇವಾಗ ಎಷ್ಟು ವರ್ಷ ಇರ್ಬೋದು, ಬಟ್ ಅವಾಗ ನಾನು ಕನಸಲ್ಲಿ 4-5 ವರ್ಷದ ಹುಡುಗ ಇದ್ದೆ, ಸಣ್ಣ ಹುಡುಗ. ಅದಕ್ಕೆ ನಂಗೆ ಹಳೆ ವರ್ಷನ ಮನೆ ನೆನಪಾಗಿದೆ. ನಾನು ಅದನ್ನ ನೋಡ್ತಾ ಆ ತಾತನ ಎಲ್ಲ ಬಟ್ಟೆಗಳನ್ನ ಗಟ್ಟಿ ಹಿಡಿಗಳ ಸ್ಟಾರ್ಟ್ ಮಾಡ್ಬಿಟ್ಟೆ ಹೆದರಿಕೆಯಲ್ಲಿ. ಅದು ದೆವ್ವ ಅಂತ ನಂಗೆ ಗೊತ್ತಾಗ ಸ್ಟಾರ್ಟ್ ಆಯ್ತು.
ಆ ಮಹಿಳೆ ಅಷ್ಟು ಸುಂದರವಾಗಿದ್ದೋಳು ವಿಕಾರವಾಗಿ ಚೇಂಜ್ ಆಗಿ ಸ್ಟಾರ್ಟ್ ಆಯ್ತು, ಮುಖ ಎಲ್ಲ ತುಂಬಾ ವಿಕಾರವಾಗಿ ಸ್ಟಾರ್ಟ್ ಆಯ್ತು ಮುಖ. ಆ ಅಜ್ಜ, ನೀ ಹೆದರ್ಬೇಡ, ನಾ ಕೈ ನಡುತ್ತಾ ಇದೆ, ನಿಜವಾಗಿ ನಡುತ್ತಾ ಇತ್ತು ಆ ಒಂದು ಕನಸಲ್ಲಿ. ಹೆದರ್ಬೇಡ, ನಾನು ಅವಳನ್ನ ಹೋಗಿಸ್ತೀನಿ ಅಂತ ಹೇಳಿ ಬಲಗೈಯಿಂದ ನನ್ನನ್ನು ಹಿಂಗೆ ಹಿಡ್ಕೊಂಡ್ಬಿಟ್ಟು, ಬಿಕಾಸ್ ನಾನು ಅವ್ರ ಬಲಗೈಯಿಂದ ನಾನು ಹಿಡ್ಕೊಂಡ್ಬಿಟ್ಟು ಎಡಗಡೆಯಿಂದ ಆ ಒಂದು ದೆವ್ವವನ್ನು ಓಡ್ಸಕ್ ಹೋದ್ರು. ಆದ್ರೆ ಏನಾಯ್ತು ನೋಡು, ಆ ವಿಷನ್ ಹೆಂಗಿತ್ತು ಕರೆಕ್ಟಾಗಿ ನಾನು ನೋಡ್ಬಿಟ್ಟಿದ್ದೀನಿ. ಅಜ್ಜನ ಎಡಗೈ ಆ ಒಂದು ಸುಂದರವಾದ ಹುಡುಗಿನ ಹಿಂಗೆ ತಳ್ಳಕ್ ಹೋಗಿದಾರ ಅವ್ರ ಪಾಪ. ಅದು ಕರಗಿ ಡಿಸ್ಇಂಟಿಗ್ರೇಷನ್ ಆಗುತ್ತಲ್ಲ, ಅದು ಹಿಂಗೆ ನೀವು ಅವೆಂಜರ್ಸ್ ನೋಡಿದ್ರೆ ಅದರಲ್ಲಿ ಹಿಂಗೆ ಅಂದಾಗ ಡಿಸ್ಇಂಟಿಗ್ರೇಷನ್ ಆಗುತ್ತಲ್ಲ, ಸೊ ಆ ಥರ ಡಿಸ್ಇಂಟಿಗ್ರೇಷನ್ ಆಗ್ತದೆ. ಆಫ್ಟರ್ ಎಫೆಕ್ಟ್ಸ್ ಅಲ್ಲಿ ಮಾಡ್ಬೋದು ಇವೆಲ್ಲ ನಿಮಗೆ, ಅಂದ್ರೆ VFX ಗೊತ್ತಿದ್ರೆ. ಸೊ ಆ ಥರ ಹಿಂಗೆ ಕೈಯೆಲ್ಲ ಅಜ್ಜಂದು ಫುಲ್ ಮೆಲ್ಟ್ ಆಗ್ಬಿಟ್ಟು ಅದ್ರ ಕಡೆ ಹೀರ್ಕಂತ ಇದೆ ಆ ಶಕ್ತಿ. ಈ ಥರ ಆಗುವಾಗ ಏನು ಮಾಡೋದಪ್ಪ, ಈಗ ಇರೋದೇ ಈ ಅಜ್ಜ ನನಗೆ ಕನಸಲ್ಲಿ. ನಾನು ನೋಡಿದ್ರೆ ಚಿಕ್ಕ ಮಗು, ನನಗೆ ಬೇರೆ ಹೆದರಿಕೆ ಆಗ್ತಾ ಇದೆ, ಭಯ. ಅದೊಂದು ಸುಂದರವಾದ ಮಹಿಳೆ ಅನ್ಕೊಂಡಿದ್ದೆ, ದೆವ್ವ ಅದು. ಆ ದೆವ್ವ ನನಗೆ ಹೆದರ್ಸ್ತಾ ಇದೆ. ಅಜ್ಜ ಪಾಪ ನನ್ನ ಕಾಪಾಡ್ತಾನೆ ಅಂತಂದ್ರೆ ಕೂಡ ಅಜ್ಜನ ಎಳ್ಕೊಂತ ಇದೆಯಲ್ಲ. ಅಜ್ಜ ಏನಾಗ್ತಿದ್ದಾನೆ, ಮನುಷ್ಯ ಇದ್ದವರು ಕಂಪ್ಲೀಟ್ ಮೌಲ್ಡ್ ಒಂದು ಲಿಕ್ವಿಡ್ ತರ ಆಗ್ಬಿಟ್ಟು ಹೋಗ್ತಾ ಇದಾರೆ ಅವರು. ಮನುಷ್ಯ ಇದ್ದವರು ಕರೆ ಹೋಗ್ತಿದ್ದಾರೆ. ಐ ಕೆನಾಟ್ ಅಂಡರ್ಸ್ಟ್ಯಾಂಡ್ ದಿಸ್ ಡ್ರೀಮ್. ಇದು ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಕನಸೇ ಹಂಗೆ. ಇದು ಏನಂತ ಮೀನಿಂಗ್ ಮುಂದೆ ಹೇಳ್ತಾ ಹೋಗ್ತೀನಿ, ಯಾಕಂದ್ರೆ ಕೇಸ್ ಸ್ಟಡಿ ಮಾಡ್ಬೇಕು. ಹಿಂಗ್ ಮಾಡುವಾಗ ನನ್ನ ಮನಸ್ಸಲ್ಲಿ, ಅಂದ್ರೆ ಇಲ್ಲಿ ತನಕ ನನಗೆ ಕನಸು ಕಾಣ್ತಿದ್ದೀನಿ ಅಂತ ಗೊತ್ತಿಲ್ಲ, ಮಲಗಿದ್ದೀನಿ. ಈ ಮೂಮೆಂಟ್ಗೆ ನನಗೆ ಏನೋ ಒಂದು ವಿಚಿತ್ರವಾಗಿ ಅನಿಸ್ತು, ಇದು ಕನಸು ಅಂತ ಅನಿಸ್ತು. ಯಾವತ್ತೂ ಅನಿಸಿರ್ಲಿಲ್ಲ ನಾನು ಇಡೀ ಲೈಫಲ್ಲೇ. ಮೇ ಬಿ ದಿಸ್ ಇಸ್ ದ ಫಸ್ಟ್ ಗ್ಲಿಮ್ಸಸ್ ಆಫ್ ಲೂಸಿಡ್ ಡ್ರೀಮಿಂಗ್. ಅವಾಗ ನನಗೆ ಕಾನ್ಷಿಯಸ್ನೆಸ್ ಬಂದ್ಬಿಡ್ತು. ಕಾನ್ಷಿಯಸ್ನೆಸ್ ಹೆಂಗ್ ಬಂತು, ಡ್ರೀಮ್ ಒಳಗಡೆ ಸಬ್ ಕಾನ್ಷಿಯಸ್ ಮೈಂಡ್ ಆಕ್ಟಿವ್ ಇರುತ್ತೆ, ಬಟ್ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ನನಗೆ ಕಾನ್ಷಿಯಸ್ನೆಸ್ ಬಂತು. ಅಲ್ಲಿ ತನಕ ಅದು ರೋಲ್ ತರ ನಡೀತಾ ಇತ್ತು, ಸಿನಿಮಾ ರೋಲ್ ತರ. ಇವಾಗ ನಾನು ಕಂಟ್ರೋಲ್ ಮಾಡೋಂಥ ಒಂದು ಕೆಪಾಸಿಟಿ ಬಂತು. ಈ ಲೂಸಿಡ್ ಡ್ರೀಮಿಂಗ್ ಆಗ್ತಿರೋದು ನನಗೆ ನಿದ್ದೆ ಒಳಗಡೆನೆ ವಿಚಿತ್ರ ಅಲ್ವಾ ಇದು ಅಂತ ಅನಿಸ್ತು. ಹಿಂಗ ಆಗುವಾಗ ಇಷ್ಟೊಂದು ಹೆದರಿಕೆ, ಇಷ್ಟೊಂದು ಭಯ, ಇನ್ನು ನನ್ನ ಯಾರೂ ಏನು ಮಾಡೋಕ್ಕಾಗಲ್ಲ, ನಾನು ಸತ್ತೆ, ನನ್ನ ಕ್ಷಣ ಬಂದ್ಬಿಡ್ತು, ಸಾವು ಎದುರಿಗಿದೆ, ದೆವ್ವ ಬರ್ತಾ ಇದೆ ಅಲ್ಲಿ. ಅಜ್ಜನ ಎಳ್ಕಂತ ಅಲ್ಲಿ ಅಜ್ಜ ಹೋದ, ಮೌಲ್ಡ್ ಆಗಿ ಹೋದ, ಲಿಕ್ವಿಡ್ ಆಗ್ಬಿಡ್ತದ ಫುಲ್ಲು, ಡಿಸ್ಇಂಟಿಗ್ರೇಷನ್. ನನ್ನ ಮನಸ್ಸಲ್ಲಿ ಬಂದಿದ್ದು, ನನ್ನನ್ನು 2.5 ವರ್ಷದ ಟ್ರಾಮಾದಿಂದ, ಸಫರಿಂಗಿಂದ ಕಾಪಾಡ್ಬಿಟ್ಟು, ನಾನು ಎಷ್ಟೇ ಅಲೋನ್ ಇದ್ರು ಕೂಡ, ಎಷ್ಟೇ ಒಂದು ಕಷ್ಟದಲ್ಲಿದ್ರು ಕೂಡ ನನ್ನ ಧೈರ್ಯದಿಂದ ಕಾಪಾಡಿದಂಥ 10-12 ವರ್ಷಗಳಿಂದ ನಾನು ನಂಬ್ತಾ ಬಂದಿರ್ತಕ್ಕಂಥ ಮಂತ್ರಾಲಯ ಪ್ರಭುಗಳು, ಗುರುರಾಯರು. ಯಾವಾಗ ನನಗೆ ಆ ಲೂಸಿಡ್ ಡ್ರೀಮಿಂಗ್ ಆಗ್ತಿದೆ ಅಂತ ಆ ಮೂಮೆಂಟ್ ಗೊತ್ತಾಯ್ತೋ, ಆ ಒಂದು ದೆವ್ವದ ಮುಂದೆ ನಾನು ಓಂ ಶ್ರೀ ಗುರು ರಾಘವೇಂದ್ರಾಯಮ, ಓಂ ಶ್ರೀ ಗುರು ರಾಘವೇಂದ್ರಾಯಮ ಅನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ. ಅಂದ್ರೆ ಇದು ಕೇಳಕ್ಕೆ ಆ ಥರ ಅನಿಸುತ್ತೆ, ಇವನ್ ಹೇಳ್ತಿರೋದು ಹೆಂಗೆ ಇಮ್ಯಾಜಿನ್ ಮಾಡೋದು ಅಂತ. ಅಂದ್ರೆ ಐ ನೋ ಆಸ್ ಎ ಆಡಿಯನ್ಸ್ ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾವ ಥರ ಅರ್ಥ ಮಾಡ್ಕೋಬೇಕು ಅಂತ. ಬಟ್ ನಾನು ಆ ಮೂಮೆಂಟಲ್ಲಿ ನನಗೆ ಆ ಕಾನ್ಷಿಯಸ್ನೆಸ್ ಬಂದಿದ್ರಿಂದ ನಾನು ಈ ಥರ ಅಂದೆ. ಯಾಕಂದರೆ ನನಗೆ ಗೊತ್ತಿತ್ತು, ನಾನು ಮಲಗಿದ್ದೀನಿ, ನಾನು ಡ್ರೀಮ್ ಮಾಡ್ತಾ ಇದ್ದೀನಿ, ದಿಸ್ ಈಸ್ ಎ ಡ್ರೀಮ್. ಬಟ್ ಸ್ಟಿಲ್ ನನಗೆ ಅದು ಹೆದರಿಕೆ ಇದೆ, ಹೆದರಿಕೆ ಅನ್ನೋದು ನಿಜ. ಅದಕ್ಕೆ ಇಲ್ಲಿ ಬ್ಲೆಂಡ್ ಆಗಿಬಿಟ್ಟಿದ್ದಾವೆ ಸಬ್ ಕಾನ್ಷಿಯಸ್, ಕಾನ್ಷಿಯಸ್ ಮೈಂಡ್ ಬ್ಲೆಂಡ್. ಸಬ್ ಕಾನ್ಷಿಯಸ್ಸಿಗೆ ಡ್ರೀಮ್ ಆಗ್ತಾ ಇದೆ ಅನ್ನೋದು ರಿಯಲ್ಲು, ಕಾನ್ಷಿಯಸ್ ಮೈಂಡಿಗೆ ಇದು ರಿಯಲ್ ಅಲ್ಲ ಅಂತ ಗೊತ್ತಿದ್ರು ಕೂಡ ಸಬ್ ಕಾನ್ಷಿಯಸ್ ಕೂಡ ಕಾನ್ಷಿಯಸ್ನ ಪಾರ್ಟ್ ಆಗಿರೋದಕ್ಕೆ ಭಯ ನಿಜ ಅಂತೇಳಿ ಎರಡೂ ಮೈಂಡಿಗೆ ಗೊತ್ತಾಗ್ತಿದೆ. ಎರಡೂ ಮೈಂಡಿಗೆ ಭಯ ನಿಜ ಅಂತ ಗೊತ್ತಾಗ್ದಾಗ ಡಿಫೆನ್ಸ್ ಮೆಕ್ಯಾನಿಸಮ್, ಎಕ್ಸಲೆಂಟ್ ಡಿಫೆನ್ಸ್ ಮೆಕ್ಯಾನಿಸಮ್ಸ್. ಕಾನ್ಷಿಯಸ್ ಮೈಂಡ್ ಬಂದ್ಬಿಟ್ಟು ರಾಯರ ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡ್ತು. ಪ್ರಥಮ ಬಾರಿ ನಾನು ಇಡೀ ಲೈಫಲ್ಲಿ ಈ ಥರ ಲೂಸಿಡ್ ಡ್ರೀಮ್ ಆಗಿಲ್ಲ. ನನಗೆ ಡ್ರೀಮಲ್ಲೇ ಕಾನ್ಷಿಯಸ್ನೆಸ್ಗೆ ಗೊತ್ತಾಗಿ ನಾನು ನಿಜವಾಗ್ಲೂ ರಾಯರ ನೆಲೆಸಿದ್ರೆ ಅಂತ ಹೇಳಿ ಆ ಥರ ಓಂ ಶ್ರೀ ಗುರು ರಾಘವೇಂದ್ರಾಯಮ ಅಂತ ಹೇಳಿ ಯಾವಾಗ ಹೇಳಕ್ ಸ್ಟಾರ್ಟ್ ಮಾಡಿದ್ನೋ, ಆ ದೆವ್ವ ಇತ್ತಲ್ಲ, ಸುಂದರವಾದ ಮಹಿಳೆ ವಿಕಾರವಾಗಿ ಮುಖ ತಗೊಂಡಿತ್ತಲ್ಲ, ಆ ದೆವ್ವದ ಮುಖ ನೋಡಿದೆ ನಾನು. ಅದೊಂಥರ ಕೆಟ್ಟ ಮುಖ ಮಾಡ್ತಾ ಸ್ಟಾರ್ಟ್ ಮಾಡ್ತು. ಹಂಗೆ ಹೇಳ್ಬೇಡ ನೀನು, ಹಂಗೆ ಹೇಳ್ಬೇಡ, ನಂಗೆ ಇಷ್ಟ ಆಗ್ತಿಲ್ಲ ಅಂತ. ಒಂಥರ ಮೂವಿಗಳಲ್ಲಿ ತೋರಿಸ್ತಲ್ಲ ಇದೇ ಥರ, ಬಟ್ ನನಗೆ ಇದು ರಿಯಲ್ ಆಗಿ ನಡೆದಿರೋದು, ಮೂವಿ ಅಲ್ಲ. ಆ ದೆವ್ವ ಒಂಥರ ಹಿಂಗೆ ಆ ಥರ ಹೇಳ್ಬೇಡ, ಆ ವರ್ಡ್ ಹೇಳ್ಬೇಡ, ನನಗೆ ತುಂಬ ಹೆದರಿಕೆ ಆಗ್ತಿದೆ ಆ ವರ್ಡಿಂದ. ಆ ದೆವ್ವಕ್ಕೆ ಒಂಥರ ಶಾಕ್ ಆಯ್ತು. ನಾನು ಹಿಂಗೆ ರಾಘವೇಂದ್ರಾಯನಮ ಅಂತ ಹೇಳಿ ಒಂದು 3-4 ಸಲ ಆ ಥರ ಚಾಂಟ್ ಮಾಡಿದೆ, ಓಂ ಶ್ರೀ ರಾಘವೇಂದ್ರಾಯನಮ ಅಂತ ಹೇಳಿ. ಆ ದೆವ್ವ ಅದು ಡಿಸ್ಇಂಟೆಗ್ರೇಷನ್ ಆಗೋಗ್ಬಿಡ್ತು 1 ಸೆಕೆಂಡಲ್ಲಿ. ಆ ದೆವ್ವನೇ 1 ಸೆಕೆಂಡಲ್ಲಿ ಡಿಸ್ಇಂಟಿಗ್ರೇಷನ್ ಆಗೋಗ್ಬಿಡ್ತು. ಫಸ್ಟ್ ಅವ್ರ ಮುಖ ಚೇಂಜ್ ಆಯ್ತು, ಈ ಥರ ಮಾಡ್ಬೇಡ ಅಂತ. ಅದು ನನ್ನಿಂದ ದೂರ ತಳ್ತಾ ಡಿಸ್ಇಂಟಿಗ್ರೇಷನ್ ಆಗೋಗ್ಬಿಡ್ತು. ಬೆಳಿಗ್ಗೆ ಎಚ್ಚರ ಆದ್ಮೇಲೆ ಯೋಚನೆ ಮಾಡಿದೆ, ಇಷ್ಟೊಂದು ಪವರ್ಫುಲ್ ಅಲ್ಲ ಇದು. ಇದೊಂದು ಒಂದು ಕನಸು ಅಷ್ಟೇ. ಕನಸಾಗಿದ್ರು ಕೂಡ ರಿಯಲ್ ಲೈಫಲ್ಲಿ ನಾನು ಹೆಂಗೆ ರಾಯರನ್ನ ನೆನೆಸಿದ್ದೆ, ಹೆಂಗೆ ನಾನು ಪೂರ್ಣಬೋಧವನ್ನು ದಿನ ಇದು ಮಾಡ್ತೀನಿ,
ಅದೇ ಥರ ಈ ಒಂದು ಲೂಸಿಡ್ ಡ್ರೀಮಲ್ಲೂ ಆಗ್ತಾಳೆ ಎಫೆಕ್ಟು. ಬಹಳ ಒಂದು ಎಷ್ಟು ಏನೋ ಸ್ಟ್ರೇಂಜ್ ಈವೆಂಟ್, ಸ್ಟ್ರೇಂಜ್ ಘಟನೆ ಇದು ನನಗೆ ನಡೆದಂಥದ್ದು ಅಂತೇಳಿ ನಾನು ಅಂದ್ಕೊಂಡೆ. ಆಮೇಲೆ ಅವ್ರ ಆಯಾ ಕಥೆಗಳನ್ನು ನಾವು ಕೇಳಿದಾಗ ಅವರು ಒಬ್ಬ ಶಿಷ್ಯ ಇರ್ತಾನೆ, ಮದುವೆ ಆಗಕ್ಕೆ ಹೋಗ್ತಿರ್ತಾನೆ, ಅವರ ರಿಯಲ್ ಲೈಫಲ್ಲಿ ನಡೆದಿರ್ತಕ್ಕಂಥ. ಅವಾಗ ಅವ್ರು ಹೊರಗಡೆ ಇರೋ ಕಾರಣಕ್ಕೆ ಒಂದು ಮೃತ್ತಿಕೆಯನ್ನು ಕೊಡ್ತಾರೆ, ಇದನ್ನು ತೊಗೊಂಡು ಹೋಗೋ, ನನ್ನ ಹತ್ರ ಕೊಡೋಕ್ಕೇನೂ ಇಲ್ಲ ಅಂತ ಅಂದಾಗ ಅವ್ರು ಹೋಗ್ಬೇಕಾದ್ರೆ ಹಿಂಗೆ ಯಾರೋ ಮನೆ ಹತ್ರ ಉಳ್ಕೊಳ್ತೀನಿ ಅಂತ ಬಂದಾಗ ಅಲ್ಲಿ ಬ್ರಹ್ಮರಾಕ್ಷಸ ಒಂದು ಬರುತ್ತೆ. ಅಲ್ಲಿ ಅವನು ತಂದಿರ್ತಕ್ಕಂಥ ಗಂಟಿರುತ್ತೆ ಸೊಂಟದ ಹತ್ರ. ಆ ಗಂಟಿನ ಮೃತ್ತಿಕೆಯನ್ನು ನೋಡಿಬಿಟ್ಟು ಅದರಿಂದ ಬ್ರಹ್ಮರಾಕ್ಷಸ ಸುಟ್ಟು ಭಸ್ಮ ಆದಂಥ ಒಂದು ಕಥೆಯನ್ನು ನಾವು ನೋಡಿರ್ತೀವಿ. ಮೋಸ್ಟ್ಲಿ ಇವೆಲ್ಲ ನನಗೆ ಎಫೆಕ್ಟ್ ಆಗಿದೆ ಅಲ್ಲ. ಸೊ ಆ ಥರ. ಸೊ ಇವಾಗ ಸೈಕೋ ಅನಾಲಿಸಿಸ್ ಪಾರ್ಟಿಗೆ ಬರ್ತೀನಿ. ಇದಿಷ್ಟು ನಡೆದಂಥ ಘಟನೆ. ಇವಾಗ ಏನು ಹೇಳ್ತೀನಿ ಇದು ಅತ್ಯಂತ ಇಂಪಾರ್ಟೆಂಟ್. ಈ ಒಂದು ಸೈಕೋ ಅನಾಲಿಸಿಸ್ಸೇ ಈ ವಿಡಿಯೋ ಮಾಡೋದಕ್ಕೆ ಬೇಸಿಸ್. ಯಾಕೆ ಹಿಂಗಾಯ್ತು, ಯಾಕೆ ಆ ಕ್ಯಾರೆಕ್ಟರ್ಸ್ ಬಂತು, ಇವೆಲ್ಲ ಹೇಳ್ತಾ ಹೋಗ್ತೀನಿ. ಮೇನ್ ಕ್ಯಾರೆಕ್ಟರ್ ಯಾವುದು? ಮೊದಲು ನಾನು ಸಣ್ಣವನಿದ್ದಾಗ ಆ ಅಜ್ಜ ಬಿಳಿ ಪಂಜೆ, ಆಮೇಲೆ ಸುರದ್ರೂಪಿ ಮಹಿಳೆ, ತುಂಬ ಬ್ಯೂಟಿಫುಲ್ ಇರೋಳು, ವಿಕಾರವಾಗಿ ದೆವ್ವವಾಗಿ ಆಗ್ತಕ್ಕಂಥ ಪರಿ, ಮತ್ತೆ ನನ್ನ ರಾಯರ ನೆರಳು. ಈಗ ಇಷ್ಟಾದ್ಮೇಲೆ ಇದನ್ನ ಸ್ಟ್ಯಾಂಡ್ ಬೈ ಮೋಡಲ್ಲಿ ಇಡೋಣ, ನನ್ನ ಕನಸನ್ನ, ಆಯ್ತಾ? ನೆಕ್ಸ್ಟ್ ನಾನು ಕರ್ಕೊಂಡು ಹೋಗ್ತೀನಿ ಮ್ಯಾನ್ ಅಂಡ್ ಹಿಸ್ ಸಿಂಬಲ್ಸ್. ಇದನ್ನ ಫ್ರೀ PDF ಸಿಗುತ್ತೆ, ನೀವು ನೋಡ್ಬೋದು. ಈ ಥರ ಮ್ಯಾನ್ ಅಂಡ್ ಹಿಸ್ ಸಿಂಬಲ್ಸ್ ಅಂತ ಹೇಳಿ ಬರೆದಿರೋದು ಕಾರ್ಲ್ ಗುಸ್ತಾಫ್ ಯುಂಗ್ ಮತ್ತು ಮರಿ ಲೂಯಿಸ್ ಫೋನ್ ಫಾನ್ಸ್, ಅವರ ಅಸಿಸ್ಟೆಂಟ್ಗಳೆಲ್ಲ ಜೊತೆಗೆ ಸೇರಿ ಎಡಿಟ್ ಮಾಡಿದ್ದಾರೆ. ಇದರಲ್ಲಿ ಚಾಪ್ಟರ್ ನಂಬರ್ 5ರಲ್ಲಿ ಲೈಕ್ ಸಿಂಬಲ್ಸ್ ಇನ್ ಇಂಡಿವಿಜುವಲ್ ಅನಾಲಿಸಿಸ್ ಅಂತ ಹೇಳಿ ಒಂದು ಬರುತ್ತೆ. ಇಲ್ಲೊಂದು ಕೇಸ್ ತಗೊತಾರೆ. ಈ ಕೇಸನ್ನ ನಾನು ಹೇಳಿದಾಗ ನನಗೆ ಯಾಕೆ ಈ ಥರ ಆಯಿತು ಅಂಥೇಳಿ ನಿಮಗೆ ನೀಟಾಗಿ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಸಬ್ಕಾನ್ಷಿಯಸ್ನ ವಿಚಿತ್ರತೆ ಏನು ಅನ್ನೋದು ಪರಿಚಯ ಆಗ್ತಾ ಬರುತ್ತೆ. ಕಾರ್ಲ್ ಗುಸ್ತಾಫ್ ಯುಂಗ್ ಬಾಸಲ್ ಅಂತ, ಇಲ್ಲಿಗೆ ತುಂಬ ಹತ್ರ ನಾನಿರ್ತಕ್ಕಂಥ ಪ್ಲೇಸಿಗೆ, ಬಾಸಲ್ ಅಂತ ಸ್ವಿಟ್ಜರ್ಲ್ಯಾಂಡಲ್ಲಿ ಒಂದು ಹಳ್ಳಿಯಲ್ಲಿ ಅವರು ಒಂದು ಗೆಸ್ಟ್ ಹೌಸಲ್ಲಿ ಇರ್ತಾ ಇದ್ರು. ಅವರ ವಿಕಾರವಾದ ಸೈಕೋಟಿಕ್ ಕ್ರಿಮಿನಲಿ ಇನ್ಸೇನ್ ಪೇಷಂಟ್ಗಳು ಅವ್ರ ಹತ್ರ ಬಂದು ಟ್ರೀಟ್ಮೆಂಟ್ ತಗೊತಾ ಇದ್ರು. ಒಬ್ಬ ಅಂತೂ ಡಿಪ್ರೆಷನಿಂದ ಯಾವಾಗಲೂ ಅವ್ರ ಹತ್ರ ಬರ್ತಾ ಇದ್ದ. ಒಂದು ದಿನ ಅವನು ಆತ್ಮಹತ್ಯೆ ಮಾಡಿ ಸತ್ತೋದ. ಸೊ ಇಂಥ ಒಂದು ಸೈಕೋಟಿಕ್ ಪೇಷಂಟ್ಸ್ಗಳನ್ನು ನೋಡಿ 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 ಯುಂಗ್ ಅವರು ಆ ಪೇಷಂಟ್ಸ್ಗಳ ಜೊತೆಗೆ ಡೀಪ್ ಸಬ್ಕಾನ್ಷಿಯಸ್ ಲೆವೆಲಲ್ಲಿ, ಓನ್ಲಿ ಕಾನ್ಷಿಯಸ್ ಅಲ್ಲ, ಡೀಪ್ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಅವರು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ರು. ಪೇಷಂಟಿಗೆ ಏನಾಗ್ತಿತ್ತು ಅಂತ ಅವ್ರಿಗೆ ಗೊತ್ತಾಗ್ತಾ ಇತ್ತು. ಹೀಗಿರುವಾಗ ಅವರು ಪ್ರಸ್ತಾಪ ಮಾಡ್ತಾರೆ 26 ವರ್ಷದ ಒಬ್ಬ ಹೆನ್ರಿ ಅನ್ನೋ ಯುವಕನ ಒಂದು ಕಥೆಯನ್ನು. ಹೆನ್ರಿ ಹೇಗೆ ಬೆಳೆದಿದ್ದ ಅಂತ ನಾನು ಹೇಳ್ತಾ ಹೋಗ್ತೀನಿ. ಅವನು ಸ್ವಿಟ್ಜರ್ಲ್ಯಾಂಡ್ನ ಈಸ್ಟ್ ಸ್ವಿಟ್ಜರ್ಲ್ಯಾಂಡಿನ ಆಸ್ಟ್ರಿಯನ್ ಬಾರ್ಡರ್ ಇದೆಯಲ್ಲ, ಅಲ್ಲಿ ಒಂದು ಹಳ್ಳಿಯಲ್ಲಿ ಹುಡ್ತಾನೆ. ಅವನು ಪ್ರೊಟೆಸ್ಟೆಂಟ್ ಫ್ಯಾಮಿಲಿಯಲ್ಲಿ ಹುಡ್ತಾನೆ. ಯಾಕಂದರೆ ಅಪ್ಪ ಒಬ್ಬ ಪ್ರಾಕ್ಟೀಷನರ್ ಆಗಿರ್ತಾನೆ, ಪ್ರೊಟೆಸ್ಟೆಂಟ್ ಪ್ರಾಕ್ಟೀಷನರು. ಆದರೆ ಅವರಮ್ಮ ಕ್ಯಾಥೋಲಿಕ್ ಆಗಿರ್ತಾಳೆ. ಸೊ ಬಟ್ ಹೆನ್ರಿ ಪ್ರೊಟೆಸ್ಟೆಂಟ್ ಅದನ್ನೇ ಫಾಲೋ ಮಾಡ್ತಾ ಇರ್ತಾನೆ, ಆರ್ಥೋಡಾಕ್ಸ್ ಫ್ಯಾಮಿಲಿಯಲ್ಲಿ ಇರ್ತಾನೆ. ಅವರಮ್ಮ ತುಂಬ ಬುದ್ಧಿವಂತ ಇರ್ತಾಳೆ, ಸ್ಕಿಲ್ಫುಲ್ ಇರ್ತಾಳೆ, ಆಯ್ತಾ? ಏನೇ ಒಂದು ಆರ್ಟ್ ಮಾಡಂಗಿದ್ರು ಕೂಡ ಅದರಲ್ಲಿ ಸ್ಕಿಲ್ಫುಲ್ ಆಗಿರ್ತಾಳೆ, ತುಂಬ ಕ್ರಿಶ್ಚಿಯನ್ ಮೊರಾಲನ್ನು ಹೊಂದಿರ್ತಾಳೆ. ಅವ್ರ ಮಗ ಕೂಡ ಹಾಗೆ ಆಗಬೇಕು ಅಂತೇಳಿ ಮೊರಾಲಿಟಿ ಅಂದರೆ ಹಿಂಗಿರಬೇಕು, ನಮ್ಮ ಪದ್ಧತಿಗಳು, ನಮ್ಮ ಸಂಸ್ಕಾರಗಳು, ಹಾಗೆ ಎಲ್ಲ ಅದನ್ನು ಹೇಳ್ಕೊಟ್ಟು ಮಗನಿಗೆ ಬೆಳೆಸಿರ್ತಾಳೆ. ಹೆನ್ರಿಗೆ ಯಾವಾಗಲೂ ನಾನು ಸೈನ್ಸ್ ಓದಬೇಕು, ಇಂಜಿನಿಯರಿಂಗ್ ಓದಬೇಕು ಅಂತ ಹೇಳಿ ಅವನು ಇಂಜಿನಿಯರಿಂಗ್ ಫೀಲ್ಡಲ್ಲಿ ಹೋಗ್ತಾನೆ. ನ್ಯಾಚುರಲ್ ಸೈನ್ಸ್ ಎಲ್ಲ ಓದ್ತಾನೆ, ಫಿಸಿಕ್ಸು ಆ ಥರ ಎಲ್ಲ ಓದ್ಬಿಟ್ಟು ಇಂಜಿನಿಯರಿಂಗನ್ನು ಆಗ್ತಾನೆ. ಹೆನ್ರಿಗೆ ಮನಸ್ಸಿನ ಆಳದಲ್ಲಿ ಇಷ್ಟೆಲ್ಲ ನಮಗೆ ನಮ್ಮಮ್ಮ ಹೇಳಿದ್ದಾಳೆ ಚಿಕ್ಕ ವಯಸ್ಸಿಂದ, ಮೊರಾಲಿಟಿ ಹಿಂಗಿರ್ಬೇಕು ಅಂತೇಳಿ. ಈ ಮಿಸ್ಟಿಕಲ್ ಅಂದರೆ ಹೆಂಗೆ, ದೈವ ಅಂದರೆ ಹೆಂಗೆ ಅರ್ಥ ಮಾಡ್ಕೊಳ್ಳೋದು, ದೆವ್ವ ಅಂದರೆ ಹೆಂಗೆ ಅರ್ಥ ಮಾಡ್ಕೊಳ್ಳೋದು, ನಮ್ಮನ್ನು ಮೀರಿದ ಶಕ್ತಿಗಳನ್ನು ಈ ಒಂದು ಮೊರಲಿಂದ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನಾ? ಇವರು ಜಸ್ಟ್ ನಾನು ನಂಬಿಸ್ತಾರಷ್ಟೇ, ಬಟ್ ಅದನ್ನು ಹೆಂಗೆ ಟೆಸ್ಟ್ ಮಾಡೋದು? ರ್ಯಾಷನಲ್ ಮೈಂಡ್ ಯಾವಾಗ ವಿಜ್ಞಾನ ಅನ್ನುವ ಒಂದು ಜ್ಯೂಸನ್ನು ಕುಡಿತಾ ಹೋದಾಗ ನಾಸ್ತಿಕತೆ ಅನ್ನೋ ಒಂದು ಹೆಂಗೆ ರ್ಯಾಷನಲ್ ಮೈಂಡನ್ನು ಟರ್ನ್ ಆಗ್ಬಿಡುತ್ತೋ ಆ ಥರ ಹೆನ್ರಿಗೆ ಆಗ್ತಾ ಬಂತು. ಬಟ್ ಹೆನ್ರಿಯ ಮನಸ್ಸಿನ ಆಳದಲ್ಲಿ ಒಂದು ಬಯಕೆ ಇತ್ತು, ನಾನು ಹೆಂಗಾದ್ರೂ ಮಾಡಿ ನಾನು ತಿಳ್ಕೊಳ್ಳೇಬೇಕು, ಬಿಯಾಂಡ್ ಏನಿದೆ, ಜಸ್ಟ್ ಇಷ್ಟೇ ಅಲ್ಲ, ರ್ಯಾಷನಲ್ ಮೈಂಡ್ ಇಷ್ಟೇ ಅಲ್ಲ, ಬಿಯಾಂಡ್ ಏನೋ ಇರ್ಬೋದು ನಮ್ಮ ಒಂದು ಏನೋ ಮನಸ್ಸಿಗೆ ಅಂತ ಹೇಳಿ. 2 ಘಟನೆಗಳನ್ನು ಕಾರ್ಲ್ ಯುಂಗ್ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಹೆನ್ರಿ 4 ವರ್ಷ ಇದ್ದಾಗ ಸ್ವಿಟ್ಜರ್ಲ್ಯಾಂಡಲ್ಲಿ ಒಂದು ಬೇಕರಿ ಕರ್ಕೊಂಡು ಹೋಗಿರ್ತಾಳೆ ಅವರಮ್ಮ. 4 ವರ್ಷ ಇದ್ದಾಗ ಆ ಬೇಕರಿಯಲ್ಲಿ ಹೋದಾಗ ಏನೋ ಕೊಂಡ್ಕೊಳ್ತಾರೆ, ಚಿಕ್ಕ ಮಗು ಬಂದಿದೆ ಅಂತೇಳಿ ಆ ಬೇಕರ್ಸ್ ವೈಫ್ ಇರ್ತಾಳಲ್ಲ, ಆ ವುಮೆನ್ನು, 40 ಏಜ್ ವುಮೆನ್ನು, ಅವಳು ಬಂದ್ಬಿಟ್ಟು ಚಂದ್ರಾಕಾರದ ಒಂದು ಸ್ವೀಟನ್ನು ಕೊಡ್ತಾಳೆ. ಅದನ್ನು ಮೂನ್ ಟೂತ್ ಅಂತ ಕರೀತಾರೆ ಇಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ. ಅದು ಒಂದು ಡೋನಟ್ ಅಲ್ಲ,
ಹಾಫ್ ಡೋನಟ್, ಒಂದು ಚಂದ್ರಾಕಾರದ ಒಂದು ಶೇಪಲ್ಲಿ ಸ್ವೀಟನ್ನು ಕೊಡ್ತಾಳೆ. 4 ವರ್ಷದ ಪುಟ್ಟ ಹೆನ್ರಿ ಪಕ್ಕಕ್ಕೆ ಅವಳಮ್ಮ ಒಂದು ಹೆಣ್ಣು ಫೆಮಿನಿನ್ ಎದುರಿಗೆ ಬೇಕರ್ಸ್ ವೈಫ್ ಚಂದ್ರಾಕಾರದ ಒಂದು ಸ್ವೀಟ್ ಕೊಡ್ತಾಳೆ. ಆ ಸ್ವೀಟನ್ನು ಹೆನ್ರಿ ಕೈಯಲ್ಲಿ ಹಿಡ್ಕೊಂತಾನೆ, ತಿನ್ನಲ್ಲ. ಆವಾಗ ಅದನ್ನು ನೆನೆಸ್ಕೊಂಡ್ಬಿಟ್ಟು 26 ವರ್ಷ ಆದ್ಮೇಲೆ ಇವ್ರ ಹತ್ರ ಬರ್ತಾನೆ, ಕಾರ್ಲಿಂಗ್ ಹತ್ರ. ಹಿಂಗೆ ಹೇಳ್ತಾನೆ, ನನಗೆ ಹಿಂದೆ ಒಂದು ಮೆಮೊರಿ ಐತೆ, ಆ ಮೆಮೊರಿಯಲ್ಲಿ ಇಬ್ರು ವುಮೆನ್, ನಾನೊಬ್ಬನೇ ಮೇಲು. ಇನ್ನೊಂದ್ಸಲ ನಾನು ಈ ಸೆಂಟೆನ್ಸ್ ರಿಪೀಟ್ ಮಾಡ್ತೀನಿ. ನಾನು 4 ವರ್ಷ ಇದ್ದಾಗ ಬೇಕರ್ಸ್ ವೈಫ್ ನನಗೆ ಒಂದು ಚಂದ್ರಾಕಾರದ ಸ್ವೀಟ್ ಕೊಟ್ಟಿದ್ಲು. ಇಬ್ರು ಹೆಣ್ಣಿದ್ರು, ನಾನೊಬ್ಬನೇ ಅಲ್ಲಿ ಇದ್ದಿದ್ದು ಗಂಡು ಅಂತ ಹೆನ್ರಿ ಹೇಳ್ತಾನೆ. ಇನ್ನೊಂದು ಘಟನೆ ಹೇಳ್ತಾನೆ. 7 ವರ್ಷ ಇದ್ದಾಗ ಹೆನ್ರಿ ಒಂದು ಕಟ್ಟಿಗೆಯಿಂದ ಮನೆ ಕಟ್ತಾ ಇರ್ತಾನೆ. ಚಿಕ್ಕ ಮಕ್ಕಳು ಮನೆ ಮಾಡ್ತಾವಲ್ಲ, ಮನೆ ಕಟ್ಟೋದು ಆ ಥರ ಆಟ ಆಡ್ತಿರ್ತಾವಲ್ಲ. ಸೊ ಲೇಗೋ ಅಂತ ಇವಾಗ ರಿಪ್ಲೇಸ್ ಆಗ್ಬಿಟ್ಟಿದೆ ಪಾಪ. ಈಗ ಆ ಥರ ಮನೆ ಕಟ್ಟುವಾಗ ಹೆನ್ರಿ ಕಟ್ಟಿಗೆಯಿಂದ ಫಸ್ಟ್ ಬೇಸ್ಮೆಂಟ್ ಹಿಂಗೆ ಕಟ್ಟಿರ್ತಾನೆ, ಅದ್ರ ಮೇಲೆ ಹಿಂಗೆ ಮನೆ ಕಟ್ಬಿಟ್ಟು ಹಿಂಗೆಲ್ಲ ಒಂದು ಗುಡಿಸ್ಲು ಈ ಥರ ಎಲ್ಲ ಮಾಡಿ ಏನೋ ಮಾಡ್ತಿದ್ದಾನೆ, ಹುಲ್ಲು ತಂದ್ಬಿಟ್ಟು ಈ ಥರ ಎಲ್ಲ. ಅವ್ರ ತಂಗಿ ಇರ್ತಾಳೆ ಒಬ್ಬಳು, ಅವಳು ಬಂದ್ಬಿಟ್ಟು ಹಿಂಗೆ ಬಂದು ನಿಂತ್ಕೊಂತಾಳೆ, ಏನೋ ಮಾಡ್ತಿದ್ದಾನೆ ಇವನು ಅಂಥೇಳಿ. ಅವ್ರು ಹೇಳ್ತಾನೆ ಹೆನ್ರಿ ಅವ್ರ ತಂಗಿ, ನೀನು ಮೊನ್ನೆ ತಾನೇ ಸ್ಕೂಲ್ ಸ್ಟಾರ್ಟ್ ಆಗಿದೆ, ನಿಂದು ಆಲ್ರೆಡಿ ನೀನು ರಜಾ ಹಾಕ್ಬಿಟ್ಟಿದ್ಯಾ ಅಂತ ಹೇಳಿ ಸುಮ್ಮನೆ ಹಂಗೆ ಹೇಳ್ತಾನೆ ಹೆನ್ರಿ. ಆವಾಗ ಅವಳು ಹೇಳ್ತಾಳೆ, ನೀನು ಹೋಗೇ ಇಲ್ಲ ಸ್ಕೂಲಿಗೆ, ಬರೀ ರಜದಲ್ಲೇ ಇದೆಯಾ, ನನಗೆ ಹೇಳಕ್ ಬರ್ತೀಯ ನೀನು ಅಂತ ಹೇಳಿ ಹಿಂಗಂದು ತಮಾಷೆ ಮಾಡಿ ಹೋಗ್ಬಿಡ್ತಾಳೆ. ಹಂಗೆ ತಮಾಷೆ ಮಾಡ್ತಾಳೆ. ಬಟ್ ಅವ್ನು ಏನು ಮಾಡ್ತಿದ್ದಾನೆ ಅಂತ ಆ ವರ್ಕಿಗೆ ಅವಳು ಪ್ರಾಶಸ್ತ್ಯ ಕೊಡೋದಿಲ್ಲ. ಹೆನ್ರಿಗೆ 7 ವರ್ಷದಲ್ಲಿ ಹರ್ಟ್ ಸ್ಟಾರ್ಟ್ ಆಯಿತು. ಇವಳು ನನಗೆ ಹಿಂಗೆ ಅಂದ್ಬಿಟ್ಲು. ಇವಳು ಹಿಂಗೆ ಅಂದಿದ್ದೆ ಪರವಾಗಿಲ್ಲ, ನಾನು ಎದೆಗೆ ಏನೋ ಒಂದು ಇಮ್ಯಾಜಿನರಿ ನನ್ನ ಒಂದು ಕ್ರಿಯೇಟಿವಿಟಿಯಿಂದ ಒಂದು ಮನೆ ಕಟ್ತಾ ಇದ್ದೀನಿ ಬೇಸ್ಮೆಂಟೆಲ್ಲ ಹಾಕ್ಬಿಟ್ಟು. ಅದು ಆಟ ಸಮಯ ಮನೆ ಇರ್ಬೋದು, ಬಟ್ ಅದನ್ನು ಅವಳು ನೋಡಿ ಏನೋ ಭಾಳ ಚೆನ್ನಾಗಿ ಮಾಡ್ತಿದ್ದೆ, ಅದು ಏನು ಅಂತ ಕ್ವಶನ್ನು ಕೇಳಲಿಲ್ಲ. ಚಿಕ್ಕ ಮಕ್ಕಳಿಗೆ ಅವರು ಮಾಡೋ ವಸ್ತುಗಳು ತುಂಬ ಇಂಪಾರ್ಟೆಂಟು. ಇದು ನಮಗೆ ಅನಿಸ್ಬೋದು ದೊಡ್ಡದಾದ್ಮೇಲೆ ಆಟ ಆಡೋದಂತ, ಬಟ್ ಅವ್ರ ಮನಸ್ಸು ಯಾವಾಗಲೂ ಥೀಟಾ ಸ್ಟೇಜಲ್ಲಿ ಇರುತ್ತೆ. ಅದಕ್ಕೆ ಸಣ್ಣ ಮಗುವಿಗೆ ನೀವು ಬೈದರೂ ಕೂಡ ಅದು ಒಂಥರ ಬೇರೆ ಥರನೇ ಟ್ರಾನ್ಸ್ಲೇಟ್ ಆಗುತ್ತೆ. ವ್ಯಾಘ್ರಗಳು ಹೆಂಗೆ ಉಂಟಾಗ್ತಾರೆ ಸೊಸೈಟಿಲಿ ಅಂತಂದಾಗ ಚಿಕ್ಕವರಿದ್ದಾಗ ಚೈಲ್ಡ್ಹುಡ್ಡಲ್ಲಿ ಯಾವ ಥರ ಡ್ರಾಮಾ ಆಗಿದೆ ಅನ್ನೋದು ತುಂಬ ಕಂಡು ಬರುತ್ತೆ ಈ ಸೈಕೋ ಅನಾಲಿಸಿಸ್ ಮಾಡ್ತಾ ಹೋದ. 2 ಘಟನೆಗಳನ್ನು ಹೇಳ್ತಾನೆ ಹೆನ್ರಿ. ಸೊ ಈ ಥರ ಇರುವಾಗ ಅವರು ಹೇಳ್ತಾ ಹೋಗ್ತಾರೆ, ಹೊರಗಡೆ ಕಾಣ್ತಕ್ಕಂಥ ಮದರ್ ಏನಿದ್ದಾಳೆ ಹೆನ್ರಿ ಮದರು, ಅದಕ್ಕೆ ಲೈಟ್ ಮದರ್ ಅಂತ ಕರೀತಾರೆ. ಅಂದರೆ ಕಾನ್ಷಿಯಸ್ ಮನಸ್ಸು. ಲೈಟ್ ಅಂತಂದ್ರೆ ಏನು? ಬೆಳಕು, ಕಣ್ಣಿಗೆ ಕಾಣುವಂಥದ್ದು. ಅವರಮ್ಮ ಮೋರಲ್ ಆಗಿರು, ಆರ್ಥೋಡಾಕ್ಸ್ ಆಗಿರು, ಹಿಂಗೆ ಮಾಡು, ನೀ ಇದನ್ನೇ ನಂಬು, ಹಿಂಗೆ ಮೊರಾಲಿಟಿಯನ್ನು ಹೇಳ್ಕೊಟ್ಟವಳು. ಹೆನ್ರಿಯ ಮನಸ್ಸಿನ ಆಳದಲ್ಲಿ ಒಂದು ಡಾರ್ಕ್ ಮದರ್ ಇದೆ. ಆ ಡಾರ್ಕ್ ಮದರು ಫೆಮಿನಿನ್ ಸೈಡ್ ಆಫ್ ದ ಅನ್ಕಾನ್ಷಿಯಸ್. ಯಾವ ಫೆಮಿನಿನ್ ಸೈಡು? ಹೆನ್ರಿ ಹೊರಗಡೆ ಒಬ್ಬ ಅಮ್ಮ ಇದ್ದಾಳೆ, ಲೈಟ್ ಮದರು, ಅಂದರೆ ಕಣ್ಣಿಗೆ ಕಾಣ್ತಕ್ಕಂಥ ಮದರು, ಜನ್ಮ ಕೊಟ್ಟಂಥ ಮದರು. ಒಳಗಡೆ ಒಬ್ಬ ಡಾರ್ಕ್ ಮದರ್ ಇದ್ದಾಳೆ ಹೆನ್ರಿ ಒಳಗಡೆ. ಯಾರದು? ನಾನು ಮಿಸ್ಟಿಕಲ್ ಈವೆಂಟ್ಸ್ಗಳನ್ನ ತಿಳ್ಕೋಬೇಕು, ದೇವರಂದ್ರೆ ಏನಂತ ಅರಿಬೇಕು, ದೇವರ ಜೊತೆ ಕನೆಕ್ಷನ್ ಅನ್ನು ಪಡ್ಕೋಬೇಕು, ಈ ಒಂದು ಸೃಷ್ಟಿಯ ಸಾರದ ಹಿಂದೆ ಏನಿದೆ, ಈ ಮಾಯ ಪರಿಧಿಯ ಹಿಂದೆ ಏನಿದೆ ಅಂತ ತಿಳ್ಕೊಳ್ಳೋ ಆ ಒಂದು ಬೆಳೀತಾ ಇದೆ ಒಂದು ಆಸೆ. ಆ ಆಸೆನ ಯಾರೋ ಪೋಷಣೆ ಮಾಡ್ತಿದ್ದಾರೆ ಒಳಗಿಂದ. ಅದೇ ಡಾರ್ಕ್ ಮದರ್, ಫೆಮಿನಿನ್ ಸೈಡು. ಇಬ್ರು ಯಾರಿದು? ಹೊರಗಿಡ ಕಾನ್ಷಿಯಸ್ ಮದರು ಮತ್ತೆ ಒಳಗಿರೋ ಅನ್ಕಾನ್ಷಿಯಸ್ ಡಾರ್ಕ್ ಮದರ್. ಆದರೆ ಹೊರಗಡೆ ಆಗ್ತಕ್ಕಂಥ ಮೊರಾಲಿಟಿ ಅವನಿಗೆ ಹೋಗಲ್ಲ. ಯಾಕೆ? ಯಾವಾಗಲೂ ನಾವು ಕಾನ್ಷಿಯಸ್ ಮೈಂಡಲ್ಲಿ ಬದುಕ್ತೀವಿ. ಹೊರಗಡೆ ಇರ್ತಕ್ಕಂಥ ಲೈಟ್ ಮದರು ಟೈ ಮಾಡಿಬಿಟ್ಟಿದ್ದಾಳೆ. ಅವಳಿಂದ ಫ್ರೀಡಮ್ ಬೇಕಾಗಿದೆ ಹೆನ್ರಿಗೆ. ಅವಳಿಂದ ಫ್ರೀಡಮ್ ಸಿಕ್ಕರೆ ಏನಾಗುತ್ತೆ ಹೆನ್ರಿಗೆ? ಒಳಗಡೆ ಇರ್ತಕ್ಕಂಥ ಡಾರ್ಕ್ ಮದರ್ನ ವಾಯ್ಸನ್ನು ಅವನು ನೆಗ್ಲೆಕ್ಟ್ ಮಾಡಲ್ಲ. ಯಾಕಂತಂದರೆ ವಿ ಲಿವ್ ಇನ್ ಅ ವರ್ಲ್ಡ್, ಮೆಂಟಲ್ ವರ್ಲ್ಡ್. ನಾವು ಬದುಕೋದು ಮೆಂಟಲಲ್ಲಿ, ನಾವು ಯೂನಿವರ್ಸ್ ಇರೋದು ಮೆಂಟಲಲ್ಲಿ, ಹೊರಗಡೆ ಅಲ್ಲ. ಸೊ ಲೈಟ್ ಮದರ್ ಮಾಡ್ತಕ್ಕಂಥ ಆ ಒಂದು ಹೇರಿಕೆ ಹೆನ್ರಿಗೆ ಯಾವಾಗ ನಾನು ಇಲ್ಲಿಂದ ಸ್ವತಂತ್ರವಾಗಿ ಹೋಗ್ತೀನಿ ಅನ್ನೋ ಒಂದು ತವಕ, ಮತ್ತು ನನ್ನ ಒಳಗಿನ ಆ ಡಾರ್ಕ್ ಮದರ್, ಆ ಫೆಮಿನಿನ್ ಸೈಡ್ ಆಫ್ ದ ಅನ್ಕಾನ್ಷಿಯಸ್ಗೆ ಯಾವಾಗ ಅವಳ ಮಾತಿಗೆ ನಾನು ಬೆಲೆ ಕೊಡ್ತೀನಿ ಅನ್ನೋ ಒಂದು ತವಕ. ಹೆನ್ರಿ ಮತ್ತೆ 9 ತಿಂಗಳು ಕಾರ್ಲಿಂಗ್ ಅವ್ರ ಜೊತೆಗೆ ಸ್ವಿಟ್ಜರ್ಲ್ಯಾಂಡ್ಗೆ ಬರ್ತಾ ಇರ್ತಾನೆ ಅವ್ರ ಮನೆಗೆ. 9 ತಿಂಗಳು ಇವ್ನು ನಡೀತಾ 50 ಕನಸುಗಳನ್ನು ಶೇರ್ ಮಾಡ್ತಾನೆ. 50 ಈ ಥರ ವಿಚಿತ್ರ ಕನಸುಗಳನ್ನು ಶೇರ್ ಮಾಡ್ತಾನೆ. ಹೆನ್ರಿ ಫ್ರೆಂಚ್ ಪಾರ್ಟ್ ಆಫ್ ದ ಸ್ವಿಟ್ಜರ್ಲ್ಯಾಂಡಲ್ಲಿ ಇರ್ತಕ್ಕಂಥ ಒಬ್ಬ ಕ್ಯಾಥೋಲಿಕ್ ಹುಡುಗಿ ಜೊತೆ ಲವಲ್ಲಿ ಬಿದ್ದಿರ್ತಾನೆ. ಮದುವೆ ಆಗಬೇಕಂತಲೂ ಡಿಸೈಡ್ ಆಗಿರುತ್ತೆ ಫಿಯಾನ್ಸೆ. ಅವಳ ಜೊತೆ ಸಮಯ ಕಳೀತಾ ಇರ್ತಾನೆ. ಅವಾಗವಾಗ ವರ್ಕ್ ಮಾಡ್ತಿರ್ತಾನೆ ವೀಕೆಂಡಲ್ಲಿ ಅವಳ ಹತ್ರ ಹೋಗ್ತಾ ಇರ್ತಾನೆ ಅವನು, ಫ್ರೆಂಚ್ ಪಾರ್ಟ್ ಆಫ್ ದ ಸ್ವಿಟ್ಜರ್ಲ್ಯಾಂಡಲ್ಲಿ. ಆದರೂ ಮದುವೆ ಆಗ್ಬಿಟ್ರೆ ಫುಲ್ ಒಂಥರ ಏನು
ಒಬ್ಬರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ರೆಸ್ಪಾನ್ಸಿಬಿಲಿಟಿ, ಅದು ಫ್ರೀಡಮ್ ಇರಲ್ಲ. ನನ್ನ ಈ ಒಂದು ಒಳಗಿನ ಡಾರ್ಕ್, ಅದು ಹೇಳಿದ್ನಲ್ಲ ಡಾರ್ಕ್ ಮದರ್, ಆ ಡಾರ್ಕ್ ಮದರ್ನ ವಾಯ್ಸ್ನ ಹೆಂಗೆ ನಾನು ಫುಲ್ಫಿಲ್ ಮಾಡೋದು ಬಿಫೋರ್ ಹಿ ಬಿಕಮ್ಸ್, ಅವನು ಸೈಕೋಟಿಕ್ ಪೇಷಂಟ್ ಆಗಕ್ಕಿಂತ ಮುಂಚೆ ಇದೆಲ್ಲ ಯೋಚನೆ ಮಾಡಬೇಕು. ಇಲ್ಲಾಂತಂದರೆ ಭಾಳ ವಿಚಿತ್ರ ಆಗ್ಬಿಡುತ್ತೆ. ಯಾವತ್ತಿದ್ರೂ ಕೂಡ ಹಿಂಗೆ ಮಾಡಬೇಕು ಅಂತ ಹೇಳಿ ಹಿಂಗೆ ಮಾಡಕ್ಕೆ ಹೋಗ್ಬಿಟ್ರೆ ಒಳಗಿನ ವಾಯ್ಸನ್ನು ಯಾವತ್ತೂ ರಿಜೆಕ್ಟ್ ಮಾಡಬಾರ್ದು. ಯಾಕಂತಂದರೆ ನಾವು ಯಾವುದೋ ಒಂದು ರೀಸನ್ನಿಗೋಸ್ಕರ ಈ ಪ್ರಪಂಚಕ್ಕೆ ಬಂದಿರ್ತೀವಿ. ಆ ರೀಸನ್ನೇ ನಿನ್ನ ಪರ್ಪಸ್ ಆಗುತ್ತೆ. ಅದು ನೀನು ಯಾವುದೇ ಒಂದು ರೀಸನ್ನಿಗೆ ಸಪ್ರೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಥರ ಹೆನ್ರಿಗೆ ಈ ಥರ ಏನೋ ಒಂದು ಅನ್ಸಾಲ್ವ್ಡ್ ಮಿಸ್ಟ್ರಿಯನ್ನು ಕಂಡುಹಿಡಿಬೇಕು ಅಂತೇಳಿ ಇತ್ತು. ಅದೇ ಅವನ ಫೆಮಿನಿನ್ ಪಾರ್ಟ್ ಆಫ್ ದ ಸಬ್ಕಾನ್ಷಿಯಸ್. ಸೊ ಆ ಹುಡುಗಿ ಇದ್ರೂ ಕೂಡ ಅವನಿಗೆ ಅವಳು ತುಂಬ ಅಟ್ರಾಕ್ಟಿವ್, ಅವಳ ಹತ್ರನೇ ಹಿಂಗೆಲ್ಲ ಅನಿಸ್ತಾ ಇರಲಿಲ್ಲ. ಬಿಕಾಸ್ ಅವನಿಗೆ ಒಂದು ಮನಸ್ಸಲ್ಲಿ ಒಂದು ಡೌಟ್ ಇತ್ತು, ಒಬ್ಬರ ಹತ್ರ ಕಮಿಟ್ ಆಗ್ಬಿಟ್ರೆ ಇಡೀ ನನ್ನ ಎನರ್ಜಿಯಲ್ಲಿ ಅಲ್ಲಿ ಹೋಗ್ಬಿಡುತ್ತೆ, ನನ್ನ ಒಂದು ಹೆಂಗೆ ಮಾಡೋದು ನನ್ನ ರಿಸರ್ಚ್ನ ಅಂತೇಳಿ. ಸೊ ಈ ಥರ ದ ಇನಿಷಿಯಲ್ ಡ್ರೀಮ್. ಇವಾಗ ಡ್ರೀಮ್ ಸ್ಟಾರ್ಟ್ ಆಯಿತು. ಕಾರ್ಲಿಂಗ್ ಅವ್ರು ಎದುರಿಗೆ ಕೂತಿರ್ತಾರೆ, ಹೆನ್ರಿ ಈ ಕಡೆ ಕೂತು ಹೇಳ್ತಾನೆ ನನಗೊಂದು ಡ್ರೀಮ್ ಬಂದಿದೆ ಅಂತ. ಕಾರ್ಲಿಂಗ್ ಅವ್ರು ಇದನ್ನು ಅನಾಲಿಸಿಸ್ ಮಾಡ್ತಾರೆ, ಇವನ್ ಹೋಲ್ ಲೈಫ್ ಹೆಂಗಿದೆ ಅಂತ ಹೇಳಿ ಹೇಳ್ತಾ ಹೋಗ್ತಾನೆ. ಸ್ವಿಟ್ಜರ್ಲ್ಯಾಂಡಲ್ಲಿ ಸಾಮಾಡನ್ ಅಂತ ಒಂದು ಚಿಕ್ಕ ಹಳ್ಳಿ ಇದೆ. ಆ ಹಳ್ಳಿ ಸುತ್ತ ಆಲ್ಪ್ಸ್ ಪರ್ವತ ಶ್ರೇಣಿಗಳಿದ್ದಾವೆ. ಸೊ ವ್ಯಾಲಿ ಅಂತ ಕರಿಬೋದು, ಸಾಮಾಡನ್ ಅಂತ. ಅಲ್ಲಿಂದ ಹೆನ್ರಿ ಕನಸಲ್ಲಿ, ಇದೆಲ್ಲ ಕನಸು, ಇನ್ನು ನೆಕ್ಸ್ಟ್ ಏನು ಹೇಳ್ತೀನಿ ಇದು ಕನಸು, ಹೆನ್ರಿ ಕನಸಲ್ಲಿ ಅವನು ಎಕ್ಸ್ಕರ್ಷನ್ಗೆ ಹೋಗ್ತಾನೆ, ಒಂದು ಟ್ರಿಪ್ಪಿಗೆ ಹೋಗ್ತಾನೆ, ಒಂದು ಪಿಕ್ನಿಕ್ಕಿಗೆ ಹೋಗ್ತಾನೆ. ಯಾರೋ ಗೊತ್ತಿಲ್ಲಾರದ ಜನರ ಜೊತೆಗೆ ಹೋಗಿರ್ತಾನೆ. ಎಲ್ಲಿಂದ ಎಲ್ಲಿಗೆ? ಆ ಸಾಮಾಡನ್ ಅನ್ನುವ ಒಂದು ಹಳ್ಳಿಯಿಂದ ಜಿಂಡ್ರಾಲ್ ರೋಟ್ ಹಾರ್ನ್ ಅಂತ ಅದೊಂದು ಪರ್ವತ ಶ್ರೇಣಿ, ಆ ಒಂದು ಪರ್ವತಕ್ಕೆ ಹೋಗ್ತಾರೆ. ಸಾಮಾಡಿಯಿಂದ ಜಿಂಡ್ರಲ್ ರೋಟ್ ಹಾರ್ನಿಗೆ. ಅಲ್ಲಿ ಹೋಗುವಾಗ ಇವನು ಜೊತೆಗೆ ಹೋಗ್ತಾ ಇರ್ತಾನೆ. ಸ್ಟ್ರೇಂಜರ್ಸ್ ಅಲ್ವಾ, ಯಾರು ಅಂತ ಗೊತ್ತಿರಲ್ಲ ಕನಸಲ್ಲಿ. ಅವ್ರು ಅಂತಾರೆ, ನಾವು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಸ್ವಲ್ಪ ಟೆಂಟ್ ಹಾಕೋಣ, ಅಲ್ಲಿ ಸ್ವಲ್ಪ ಹಾಲ್ಟ್ ಮಾಡೋಣ, ಅಲ್ಲಿ ಹಾಲ್ಟ್ ಮಾಡಿಬಿಟ್ಟು ಒಂದು ಡ್ರಾಮಾ ಮಾಡೋಣ ಅಂಥೇಳಿ ಎಲ್ಲರಿಗೂ ಪಾತ್ರ ಕೊಡ್ತಾರೆ. ಹೆನ್ರಿಗೇನು ಪಾತ್ರ ಕೊಟ್ಟಿರಲ್ಲ. ಡ್ರಾಮಾನ ಥಿಯೇಟ್ರಿಕಲ್ಸ್ ಮಾಡಬೇಕು ಅಂತ ಹೇಳಿ ಅಲ್ಲಿ ಸ್ಟಾಪ್ ಮಾಡ್ತಾರೆ, ಹಾಲ್ಟ್ ಹಾಕ್ತಾರೆ. ಅಲ್ಲಿ ಹಾಲ್ಟ್ ಆದಮೇಲೆ ನೋಡ್ತಾ ಕೂತಿರ್ತಾನೆ ಹೆನ್ರಿ. ಆ ಡ್ರಾಮಾದಲ್ಲಿ ಒಬ್ಬ ಹೆಣ್ಮಗಳು ಬರ್ತಾಳೆ, ಯಂಗ್ ವುಮೆನ್ನು, 22 ಏಜ್ ಯಂಗ್ ವುಮೆನ್ನು. ಯಾವುದೋ ಹಳೆಯ ಕಾಲದ ಒಂದು ಬಟ್ಟೆ ಹಾಕಿರ್ತಾಳೆ, ಏನೋ ವಿಚಿತ್ರವಾಗಿ ಮಾಡ್ತಾ ಇರ್ತಾಳೆ ಡ್ರಾಮಾ. ಹೆನ್ರಿಗೆ ಅದನ್ನ ನೋಡಿ ಬೋರ್ ಆಗುತ್ತೆ. ನಾನು ಮುಂದೆ ಹೋಗ್ತೀನಿ, ಯಾರಾದ್ರೂ ಬರ್ತೀರಾ ಅಂತಾನೆ, ಯಾರೂ ಬರಲ್ಲ, ಯಾರು ರೆಸ್ಪಾನ್ಸ್ ಮಾಡಲ್ಲ. ಹೋಗ್ತಾನೆ, ಆ ಜಿಂಡ್ರಾಲ್ ರಾಟ್ ಹಾಲ್ನ ನೋಡ್ತಾನೆ, ಆ ಒಂದು ದೊಡ್ಡವಾದ ಪರ್ವತನ ನೋಡ್ತಾನೆ. ನಾನು ಇದನ್ನು ಒಬ್ಬನೇ ಮಾಡ್ತೀನಿ ಅಂತೇಳಿ ಅವ್ನು ತಂದಿರತಕ್ಕಂಥ ಇಕ್ವಿಪ್ಮೆಂಟ್ಸ್ಗಳು, ಅವನು ಏನು ಅದೆಲ್ಲ ಬ್ಯಾಗ್ ಎಲ್ಲ ಅಲ್ಲೇ ಇಟ್ಬಿಟ್ಟು ಮೇಲೆ ಹತ್ತಿಬಿಡ್ತಾನೆ. ಮೇಲೆ ಹತ್ತಿ ವಾಪಸ್ ಹೋಗ್ಬೇಕು ಅಂತೇಳಿ ಮತ್ತೆ ನೋಡ್ತಾನೆ, ಅವ್ರು ಜಾಯಿನ್ ಆಗಬೇಕು ಅವ್ರ ಗ್ರೂಪನ್ನಂತ. ದಾರಿ ಮರ್ತೋಗ್ಬಿಡುತ್ತೆ, ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಎಲ್ಲೆಲ್ಲ ನೋಡೋಕೆ ಟ್ರೈ ಮಾಡ್ತಾನೆ. ಎದುರಿಗೆ ಒಬ್ಬ ಓಲ್ಡ್ ವುಮೆನ್ ಬರ್ತಾಳೆ. ಓಲ್ಡ್ ವುಮೆನ್ ಬಂದು ಯಾಕಡೆ ಹೋಗ್ಬೇಕು ಅಂತ ಹೇಳ್ಕೊಡ್ತಾಳೆ. ಅವಳಿಗೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಕೆಳಗಡೆ ಬರ್ತಾನೆ. ಕೆಳಗಡೆ ಬಂದಾಗ ವಿಚಿತ್ರ ಬ್ಲೂ ಕಲರ್ ಸ್ಮಾಲ್ ಜನ ಇರ್ತಾರೆ. ಅವನು ಕನಸಲ್ಲಿ ಹೇಳ್ತಾನೆ, ಅವರು ದಿಸ್ ಇಸ್ ಡೆಡ್ ಅಂತ ಒದರ್ತಾ ಹೋಗ್ತಿರ್ತಾರೆ. ದ ಸ್ಮರ್ಫ್ಸ್ ಅಂತ ನೀವು ಮೂವಿ ನೋಡಿರ್ಬೋದು, ಅಕಸ್ಮಾತ್ ಈ ಪದ ಕೇಳಿದ್ರೆ, ದ ಸ್ಮರ್ಫ್ಸ್ ಅಂತ. ಅದರಲ್ಲಿ ಸಣ್ಣ ಒಂದು ಇರ್ತಾವಲ್ಲ ಮನುಷ್ಯರು, ನೀಲಿ ಕಲರ್ದು. ಸೊ ಆ ಥರ ಅವನಿಗೆ ಕನಸಲ್ಲಿ ಬರುತ್ತೆ. ಅಲ್ಲಿ ಹೋಗ್ತಾನೆ, ಬಟ್ ಅವನು ಯಾವುದೋ ಬೇರೆ ಕಡೆ ಹೋಗ್ತಾನೆ. ಅವನು ಹತ್ತಿರೋದು ಹಿಂಗೆ ವಾಪಸ್ ಬರ್ಬೇಕಾಗಿತ್ತು, ಬಟ್ ಅವನು ಆ ಕಡೆ ಟರ್ನ್ ತಗೊಂಡು ಹಂಗೆ ಹೋಗಿರ್ತಾನೆ. ಅವ್ರ ಗ್ರೂಪ್ ಅಲ್ಲಿದೆ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿರುತ್ತೆ. ಯಾಕಂದ್ರೆ ಅಲ್ಲಿ ಪರ್ವತ ಶ್ರೇಣಿ ಏನು ಗೊತ್ತಾಗಲ್ಲ ದಾರಿ ಹೆಂಗೆ ಅಂತ. ಅವನಿಗೆ ಅದು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಹಂಗಾಗ್ಬಿಟ್ಟು ಯಾವುದೋ ಒಂದು ಕೆಳಗಡೆ ಹೋಗ್ತಾನೆ. ಅಲ್ಲಿ ಕೆಲವೊಬ್ರು ಜನ ಇರ್ತಾರೆ, ಅಲ್ಲೊಂದು ಹೋಟ್ಲ್ ಇರುತ್ತೆ ಅಂತ ಡಿಸ್ಕವರ್ ಮಾಡಿದ್ದಾನೆ. ಆ ಹೋಟ್ಲಲ್ಲಿ ಒಂದು ಕಾಗ್ ವೀಲ್ ಥರ, ಒಂದು ಕಟ್ಟಿಗೆ ಬೇಸ್ಮೆಂಟ್ ಥರ ಒಂದು ಕಾಗ್ ವೀಲ್ ಅಂತ ಕರೀತಾರೆ. ಇದೆಲ್ಲ ಜರ್ಮನಿ ಮತ್ತು ಸ್ವಿಟ್ಜರ್ಲ್ಯಾಂಡಲ್ಲಿ ಝೈಲ್ಬಾನ್ ಅಂತ ನಾವು ಕರಿತೀವಿ. ಝೈಲ್ಬಾನ್ ಅಂತಂದ್ರೆ ಒಂದು ರೋಪಿನ ಮೇಲೆ ಕಟ್ಟಿಗೆ ಥರದ್ದು. ಕಾಗ್ ವೀಲ್ ಗೊತ್ತಲ್ಲ, ಒಂಥರ ಹಿಂಗೆ ಟರ್ನ್ ಆಗ್ತಿರುತ್ತೆ. ಹಿಂಗಂದಾಗ ಮೇಲೆ ಹೋಗುತ್ತೆ, ಹಿಂಗಂದಾಗ ಕೆಳಗೆ ಬರುತ್ತೆ. ಸೊ ಈ ಥರ ಕಾಗ್ ವೀಲನ್ನು ನೋಡಿ ಆ ಒಂದು ಇದರಿಂದ ಕೆಳಗೆ ಬರ್ತಾನೆ. ಅಲ್ಲಿರೋ ಜನ ಅಂತಾರೆ, ಕತ್ಲಾಗಿದೆ, ನನ್ನ ಮಾತು ಕೇಳು, ಹೋಗ್ಬೇಡ, ನಿನಗೆ ಅವ್ರು ಸಿಗಲ್ಲ ಇವಾಗ, ಇಲ್ಲೇ ಇರು ಅಂತ. ಹೆನ್ರಿ ಏನೂ ಕ್ವಶನ್ ಮಾಡಲ್ಲ ಅವ್ರಿಗೆ. ಆಯಿತು ನಾನು ಹೋಗ್ತೀನಿ, ಹಿಂಗೆಲ್ಲ ಸ್ಟ್ರೇಂಜರ್ಸ್ ಏನೋ ಕ್ವಶನ್, ಆಯಿತು ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಬೆಳಗಾಗುತ್ತೆ. ಮೌಂಟೇನ್ ಪರ್ವತ ಒಂದು ಪಾಸ್ ಇದೆ, ಅಲ್ಲಿ ಹೋಗಬೇಕು ಅಂತ ಹೇಳಿ ಅವನು ಹಿಂಗೆ ತಿರುಗಿ ಮುಂದಕ್ಕೆ ಹಿಂಗೆ ಹೋಗ್ತಾನೆ. ಸೊ ಇಷ್ಟು ಒಂದು ಕನಸನ್ನ ಕಾರ್ಲ್ ಯುಂಗ್ ಅವರಿಗೆ ಹೇಳ್ತಾರೆ. ಮತ್ತು ಕಾರ್ಲ್ ಯುಂಗ್ ಅವರು ಇದನ್ನ 9 ತಿಂಗಳುಗಳ ಕಾಲ, ಇಮ್ಯಾಜಿನ್ ಮಾಡಿ, 9 ತಿಂಗಳುಗಳ ಕಾಲ ಈ ಹೆನ್ರಿ ಅನ್ನೋ ಕೇಸ್ನ ತಗೊಂಡ್ಬಿಟ್ಟು ಸೈಕೋಅನಾಲಿಸಿಸ್ ಅನ್ನ ಮಾಡಿರ್ತಾರೆ. ಇದು ಯಾಕೆ ಅವನ ಕನಸಲ್ಲಿ ಬಂದಿದ್ದೆಲ್ಲ ಹಿಂಗೆಲ್ಲ, ಇದಕ್ಕೆ ಮೀನಿಂಗ್ ಏನು ಅಂತೇಳಿ ಇವಾಗ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಒಂದು ಇಂಟ್ರೊಡಕ್ಷನ್ ಕೊಡ್ತೀನಿ. ಆರ್ಕಿಟೈಪ್ ಅಂತ ಕರೆದ್ರು. ಆರ್ಕಿಟೈಪ್ ಅಂತಂದ್ರೆ
ಏನ್ಷಿಯಂಟ್ ಸಿಂಬಲ್ಗಳು, ಆಯಿತಾ. ಏನ್ಷಿಯಂಟ್ ಸಿಂಬಲ್ಗಳು ಆರ್ಕಿಟೈಪ್ ಅಂತಂದರೆ, ಫಾರ್ ಎಕ್ಸಾಂಪಲ್ಲು ಒಬ್ಬ ಕಷ್ಟಪಟ್ಟು ನಾನು ಜೀವನದಲ್ಲಿ ಮುಂದೆ ಬರ್ತೀನಿ, ಒಂದು ಬಡತನ ಇದ್ರೆ ಕೂಡ ನಾನು ಕಷ್ಟಪಟ್ಟು ದುಡಿತೀನಿ, ಹೀಗೆಲ್ಲ ಛಲ ಬಿಡದೆ ಒಂದು ಕೆಲಸ ಮಾಡ್ತೀನಿ ಅಂತಾರಲ್ಲ, ಇವರಿಗೆ ಹೀರೋ ಅಂತ ಕರೀತಾರೆ ರಿಯಲ್ ಲೈಫಲ್ಲಿ. ರಿಯಲ್ ಲೈಫ್ ಹೀರೋ, ಅವನು ಎಲ್ಲರಿಗೆ ಸಹಾಯ ಮಾಡಿದ್ದ ಹಾಗೆಲ್ಲ ಅಂತಾರಲ್ಲ. ಸೊ ಈ ಹೀರೋ ಅನ್ನೋದು ಒಂದು ಆರ್ಕಿಟೈಪು. ಈ ಹೀರೋ ಅನ್ನೋದು ಕನಸಲ್ಲಿ ಯಾವ ಥರ ಬರ್ಬೋದು ಅಂತಂದರೆ, ಯಾವುದೋ ಒಂದು ಲೈಕ್ ವಾರಿಯರ್ ಥರ, ಆ ಥರ ಬರ್ಬೋದು. ಅಕಸ್ಮಾತ್ ಭಯ ಅಂತ ಇತ್ತು ಅಂತ ಅನ್ಕೋ, ಅದಕ್ಕೊಂದು ಆರ್ಕಿಟೈಪ್. ಈ ಭಯ ಜಾಸ್ತಿ ಇದ್ದಾಗ ಕನಸಿನಲ್ಲಿ ವಿಚಿತ್ರವಾದ ಪ್ರಾಣಿಗಳು ಬರೋದು, ಬ್ಲಾಕ್ ಕಲರ್ 5-6 ಕೈಕಾಲು ಇರ್ತಕ್ಕಂಥ ಜೇಡಗಳು ಬರೋದು, ದೊಡ್ಡ ದೊಡ್ಡ ಜೇಡಗಳು, ಬಾವಲಿಗಳು ಬರೋದು, ಭಯ ಅನ್ನೋ ಒಂದು ಆರ್ಕಿಟೈಪು. ಈ ಥರ ಮದರ್ ಅನ್ನೋ ಆರ್ಕಿಟೈಪು, ವೈಸ್ ಓಲ್ಡ್ ಮ್ಯಾನ್ ಅನ್ನೋ ಆರ್ಕಿಟೈಪು, ಅನಿಮಸ್ಸು, ಶಾಡೋ, ಈ ಥರ ಆರ್ಕಿಟೈಪ್ ಅಂದರೆ ಮೇನ್ ಏನು, ಕಾರ್ಲ್ ಯುಂಗ್ ಅವರ ಸೈಕೋ ಅನಾಲಿಸಿಸ್ ಅಲ್ಲಿ ಸಿಂಬಲ್ಗಳು, ಓಲ್ಡ್ ಸಿಂಬಲ್ಗಳು ಕನಸಿನಲ್ಲಿ ಹೆಂಗೆ ಟ್ರಾನ್ಸ್ಲೇಟ್ ಆಗ್ತವೆ ಅಂತ ಹೇಳ್ತಾ ಹೋಗ್ತಾರವರು. ಈ ಕನಸು ಹೆನ್ರಿಯ ಹೋಲ್ ಸೈಕಿಗೆ ಹೆಂಗೆ ರಿಲೇಟ್ ಆಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಇದು ಹೇಳಿದ ಮೇಲೆ ಯಾಕೆ ನನಗೆ ಆ ಥರ ರಾಯರ ಕನಸು ಬಂತು ಅಂತೇಳಿ ನಿಮಗೆ ಅರ್ಥ ಆಗ್ತಾ ಬರುತ್ತೆ. ಹೆನ್ರಿ ಹೇಳ್ತಾನಲ್ಲ, ನಾನು ಎಕ್ಸ್ಕರ್ಷನ್ ಹೋಗ್ತೀನಿ ಅಂತ ಹೇಳಿ, ಅದು ಏನು ಗೊತ್ತಾ, ನಾನು ಪಿಕ್ನಿಕ್ ಹೋಗ್ತೀನಿ ಅಂತ ಹೇಳ್ತಾನಲ್ಲ ಕನಸಲ್ಲಿ, ಇದು ಸೈಕೋ ಅನಾಲಿಸಿಸ್ ಪಾರ್ಟ್. ಇದು ಪಿಕ್ನಿಕ್ ಹೋಗ್ತೀನಿ ಅಂತ ಹೇಳ್ತಾನಲ್ಲ, ಅದು ಏನು ಗೊತ್ತಾ, ಅವನ ಒಳಗಿನ ಡಾರ್ಕ್ ಮದರ್ ಇದ್ದಾಳಲ್ಲ, ಅಂದರೆ ಫೆಮಿನಿನ್ ಸೈಡ್ ಆಫ್ ಅನ್ಕಾನ್ಷಿಯಸ್, ಆ ಡಾರ್ಕ್ ಮದರಿಗೆ ಒಂದು ಆಸೆ ಇದೆ. ಏನು, ನಾನು ಏನೋ ಒಂದನ್ನು ತಿಳ್ಕೋಬೇಕು, ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕು, ಬಿಯಾಂಡ್ ಏನಿದೆ ಎಕ್ಸ್ಪ್ಲೋರ್ ಮಾಡಬೇಕು, ಮಾಯ ಆಚೆಗೆ ಏನಿದೆ ಎಕ್ಸ್ಪ್ಲೋರ್ ಮಾಡಬೇಕು, ಈ ದೇವರು ದೈವ ಅಂದ್ರೆ ಏನು ಇವೆಲ್ಲ ನನಗೆ ಗೊತ್ತಾಗಬೇಕು, ಈ ಮಿಸ್ಟ್ರಿ, ಈ ಒಂದು ಆಸೆ ಇದೆಯಲ್ಲ, ಇದೇ ಎಕ್ಸ್ಕರ್ಷನ್. ಅಂದರೆ ಎಕ್ಸ್ಕರ್ಷನ್ ಅಂದರೆ ಪಿಕ್ನಿಕ್ ಎಲ್ಲೋ ಹೋಗ್ತೀನಿ ಅಂತ, ಗೊತ್ತಿಲ್ಲಾರ್ದವ್ರ ಜೊತೆಗೆ ಹೋಗ್ತೀನಿ ಅಂತಂದರೆ, ಯಾರೋ ನನ್ನ ಈ ಒಂದು ವೇಯಲ್ಲಿ ಬರೆದಿದ್ರು ಕೂಡ, ಎಲ್ಲ ಸ್ಟ್ರೇಂಜರ್ ಅಂತ ಅನಿಸಿದ್ರು ಕೂಡ ನಾನು ಒಬ್ಬನೇ ಹೋಗ್ತೀನಿ ಹೆದರಿಕೆ ಇಲ್ದಂಗೆ. ಅದಕ್ಕೋಸ್ಕರ ಕನಸು ಪಿಕ್ನಿಕ್ ರೂಪದಲ್ಲಿ ಬಂತು. ಈ ಪಿಕ್ನಿಕ್ ರಿಯಲ್ ಲೈಫಲ್ಲಿ ಏನು ಗೊತ್ತಾ, ಅವನಿಗೆ ನಾನು ಅದು ಹೇಳಿದ ಮಿಸ್ಟಿಕಲ್ ಇವೆಂಟ್ಸ್ನ ತಿಳ್ಕೋತೀನಿ ಅನ್ನೋ ಒಂದು ಭಾವನೆ. ನೆಕ್ಸ್ಟು ಸಾಮಾಡ್ಯಾನ್ ಅನ್ನೋ ಒಂದು ವಿಲೇಜಿಂದ ಜಿಂಡ್ರಲ್ ರಾಟ್ ಹಾರ್ನಿಗೆ ಹೋಗ್ತೀನಿ ಅಂತ ಅವ್ನು ಹೇಳ್ದ ಹೆನ್ರಿ, ಆಯಿತಾ. ಇದು ಹೆಂಗೆ ಅನಾಲಿಸಿಸ್ ಮಾಡ್ತಾರೆ ನೋಡಿ. ಸಾಮಾಡ್ಯಾನ್ ಅಂತ ವಿಲೇಜಲ್ಲಿ 17ನೇ ಶತಮಾನದಲ್ಲಿ ಯೂರ್ಗ್ ಏನಾಚ್ ಅಂತ ಒಬ್ಬ ಸ್ವಿಸ್ ಫ್ರೀಡಮ್ ಫೈಟರ್ ಒಬ್ಬರು ಇದ್ರು. ವೈಚಿತ್ರ್ಯ ಮತ್ತು ಕಾಮಿಡಿ ಏನಪ್ಪ ಅಂತಂದರೆ, ಈ ಯೂರ್ಗ್ ಯುನಾಚ್ ಅನ್ನೋ ಒಂದು ಸ್ವಿಟ್ಜರ್ಲ್ಯಾಂಡಿನ 17ನೇ ಶತಮಾನದ ಫ್ರೀಡಮ್ ಫೈಟರ್ ಕೂಡ ಪ್ರೊಟೆಸ್ಟೆಂಟ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ರು. ಇವರು ಕೂಡ ಒಬ್ಬ ಫ್ರೆಂಚ್ ಪಾರ್ಟ್ ಆಫ್ ಸ್ವಿಟ್ಜರ್ಲ್ಯಾಂಡಿನ ಕ್ಯಾಥೋಲಿಕ್ ಗರ್ಲನ್ನೇ ಇಷ್ಟಪಟ್ಟಿದ್ರು, ಅವಳನ್ನೇ ಮದುವೆ ಆಗಿದ್ರು. ಇದು 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 ಸ್ಟ್ರೈಕಿಂಗ್ಲಿ ಸಿಮಿಲರ್ ಅನಿಸ್ಬಿಡ್ತು ಕಾರ್ಲ್ ಯುಂಗ್ ಅವರಿಗೆ. ಇವನು ಕನಸಲ್ಲಿ ಬಂದಿರೋ ವಿಲೇಜು ಸಾಮಾಡನ್ ಅಂತ. ಆ ಸಾಮಾಡನಲ್ಲಿ ಹುಟ್ಟಿದಂತಹ ಯೂರ್ಗ್ ಏನಾಚ್ ಅನ್ನೋ ಒಂದು ಫ್ರೀಡಮ್ ಫೈಟರು, ಅವರು ಕೂಡ ಪ್ರೊಟೆಸ್ಟೆಂಟ್, ಇವನ್ ಥರ ಹೆನ್ರಿ ಥರ ಅವರು ಕೂಡ ಒಬ್ಬ ಹುಡುಗಿ ಲವಲ್ಲಿ ಬಿದ್ದಿದ್ರು, ಇವನು ಕೂಡ ಬಿದ್ದಿದ್ದಾನೆ. ಆ ಹುಡುಗಿ ಕೂಡ ಫ್ರೆಂಚ್ ಪಾರ್ಟ್ ಆಫ್ ಸ್ವಿಟ್ಜರ್ಲ್ಯಾಂಡು, ಇವನು ಲವ್ ಮಾಡ್ತಿರೋ ಹುಡುಗಿ ಕೂಡ ಫ್ರೆಂಚ್ ಪಾರ್ಟ್ ಆಫ್ ಸ್ವಿಟ್ಜರ್ಲ್ಯಾಂಡು. ಅವಳು ಕ್ಯಾಥೋಲಿಕ್ಕು, ಇವಳು ಕ್ಯಾಥೋಲಿಕ್ಕು. ಸೊ ಇಂತಹ ಒಂದು ಮಿಸ್ಟ್ರಿ. ಅದಕ್ಕೋಸ್ಕರ ಈ ರಿಯಲ್ ಲೈಫಲ್ಲಿ ಫ್ರೆಂಚ್ ಪಾರ್ಟ್ ಆಫ್ ದ ಕ್ಯಾಥೋಲಿಕ್ ಗರ್ಲಿದ್ದಾಳೆ, ಅದಕ್ಕೋಸ್ಕರ ಅವನಿಗೆ ಕನಸಲ್ಲಿ ಸಾಮಾಡ್ಯದಿಂದ ಸ್ಟಾರ್ಟ್ ಮಾಡಿದ್ದಾನೆ ಎಕ್ಸ್ಕರ್ಷನ್. ಎಲ್ಲಿಗೆ ಹೋಗ್ತಾನೆ, ಜಿಂಡ್ರಲ್ ರಾಟ್ ಹಾರ್ನ್ ಅಂತ. ಡಾಯ್ಚಲ್ಲಿ ಅಥವಾ ಜರ್ಮನಲ್ಲಿ ರಾಟ್ ಅಂತಂದ್ರೆ ರೆಡ್ ಅಂತ ಅರ್ಥ. ರೆಡ್ ಅಂದ್ರೆ ಏನು, ಪ್ಯಾಷನ್ ಅಂದ್ರೆ ತವಕ, ತಿಳ್ಕೋಬೇಕು ಏನೋ ಒಂದನ್ನ, ಲೈಕ್ ಒಂಥರ ಬರ್ನಿಂಗ್ ಡಿಸೈರ್, ಒಂದನ್ನ ಅಕಂಪ್ಲಿಷ್ ಮಾಡ್ಬಿಡ್ಬೇಕು ಅಂತ ಪ್ಯಾಷನ್, ರೊಮ್ಯಾನ್ಸ್ ರೆಡ್ ಅಂತಂದ್ರೆ. ಆ ಒಂದು ಆಸೆಗೆ ಹಂಗೆ ಹೋಗ್ತಾನೆ. ನೆಕ್ಸ್ಟ್ ಬರ್ತಾ ಆ ಥಿಯೇಟ್ರಿಕಲ್ಸ್ ಆದಮೇಲೆ ಅವನು ಮೇಲ್ ಹೋಗ್ತಾನೆ ಅಂತ ಹೇಳಿದೆ. ನಾ ಹೋಗ್ತೀನಿ ಬರ್ತೀರಾ ಅಂತ ಕೇಳ್ತಾನೆ ಕನಸಲ್ಲಿ. ಯಾರು ರೆಸ್ಪಾನ್ಸ್ ಮಾಡಲ್ಲ, ಒಬ್ಬನೇ ಹೋಗ್ತಾನೆ ಜಿಂಡ್ರಲ್ ರಾಟ್ ಹಾರ್ನ್ ಪರ್ವತ ಹತ್ತಕ್ಕೆ. ಇದೇನು ಗೊತ್ತಾ, ಅವನ ಅನ್ಕಾನ್ಷಿಯಸ್ ಅನ್ನೋ ಒಂದು ಎತ್ತರದ ಪರ್ವತವನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಿರ್ತಕ್ಕಂಥ ವಿಧ ಇದು. ಅವನ ಮನಸ್ಸಿನ ಪ್ರತಿಯೊಂದು ಕಣದಲ್ಲೂ ಅವನ ಇಂಟ್ಯೂಷನ್ ಅನ್ನೋದು ಹೆಂಗೆ ರೈಸ್ ಆಗ್ತಾ ಇದೆ, ಅವನ ಫ್ರೀಕ್ವೆನ್ಸಿ ರೈಸ್ ಆಗ್ತಾ ಇರೋ ಪರಿ ಇದು. ಅವನ ಮೇಲೆ ಹೋಗ್ತಾ ಇರೋದು ಆ ಜಿಂಡ್ರಲ್ ರಾಟ್ ಪರ್ವತಕ್ಕೆ. ಅವನು ಮತ್ತೆ ವಾಪಸ್ ಬರ್ತಾನೆ. ಯಾಕೆ, 2 ಮದರ್, ಒಂದು ಲೈಟ್ ಮದರ್ ಹೊರಗಿರೋಳು, ಮೋರಲ್ ಅಂತ ಹೇಳಿ ಅವನ ಮೇಲೆ ಹೇರಿರ್ತಕ್ಕಂಥ ಚೈಲ್ಡ್ಹುಡ್ಡಲ್ಲಿ. ಇನ್ನೊಂದೇನು, ಡಾರ್ಕ್ ಮದರ್. ಈ ಅವನು ಡಾರ್ಕ್ ಮದರ್ನ ಎಷ್ಟೇ ಅವಳ ವಾಯ್ಸನ್ನ ಪ್ರತಿಧ್ವನಿನ ಕೇಳಬೇಕು ಅಂತ ಒಳಗೆ ಹೋದ್ರು ಕೂಡ ಎದರಲ್ಲಿ ಕಾನ್ಷಿಯಸ್ ಮೈಂಡಲ್ಲಿ ಇರ್ತಕ್ಕಂಥ ಲೈಟ್ ಮದರು ಅವಳ ಒಂದು ಟೈಗೆ ಆ ಒಂದು ಕಟ್ ಹಾಕ್ಬಿಡ್ತಾಳಲ್ಲ, ಅದಕ್ಕೆ ಅವನು ವಾಪಸ್ ಬರಲೇಬೇಕು. ಅವನೆಷ್ಟೇ ಡೀಪಲ್ಲಿ ಹೋಗ್ತೀನಿ ಅಂತಂದ್ರೆ ಕೂಡ ಅವ್ರಮ್ಮ ಬಿಡಲ್ಲ, ಲೈಟ್ ಮದರ್. ಆ ಲೈಟ್ ಮದರ್ಗೆ ಅವನು ಅದು ಬಿಡಲ್ಲ. ಆ ಒಂದು ರೀಸನ್ಗೋಸ್ಕರ ಅವ್ನು ಕೆಳಗೆ ಬಂದ. ಆ ಮೀನಿಂಗ್ ಅದು, ಪರ್ವತದಿಂದ ಕೆಳಗೆ ಬರ್ತೀನಿ ಅಂದರೆ ಆ ಮೀನಿಂಗ್ ಅದು. ನಾನು ಅನ್ಕಾನ್ಷಿಯಸ್ ಅಲ್ಲಿ ರೈಸ್ ಆಗ್ತಿದ್ರೂ ಕೂಡ ನನ್ನ ಲೈಟ್ ಮದರ್ನ ಫೆಮಿನಿನ್ ಸೈಡನ್ನು ನಾನು ಅಕಂಪ್ಲಿಷ್ ಮಾಡಲೇಬೇಕು. ಯಾಕೆ, ಸಣ್ಣ ವಯಸ್ಸಿನಿಂದ ಬಂದಂತಹ ಭಾವನೆಗಳು,
ಅವನಿಗೆ ಬೆಳೆಸಿದಂತಹ ಒಂದು ಸೈಕೆ ಹೆಂಗಿದೆ, ಅವನು ಟೈ ಆಗಿದ್ದಾನೆ ಆ ಮದರಿಗೆ. ಸೊ ಅವ್ನು ಕೆಳಗೆ ಬರ್ತಾನೆ. ಕೆಳಗೆ ಬಂದಾಗ ಎಲ್ಲಿ ಹೋಗ್ಬೇಕು ಅಂತ ಲಾಸ್ಟ್ ಆಗ್ತಾನಲ್ಲ, ಅವಾಗ ಏನಂದೆ ನಾನು, ವೈಸ್ ಓಲ್ಡ್ ವುಮೆನ್ ಬರ್ತಾಳೊಬ್ಬಳು, ಅಜ್ಜಿ ಬಂದು ತೋರಿಸ್ತಾಳೆ ಈ ಕಡೆ ಹೋಗು ಅಂತ. ಆ ವೈಸ್ ಓಲ್ಡ್ ವುಮೆನ್ನೇ ಇದೊಂದು ಆರ್ಕಿಟೈಪು. ಈ ಆರ್ಕಿಟೈಪ್ ಯಾಕೆ ಬರುತ್ತೆ ಅಂತಂದರೆ, ಕೆಲವೊಂದ್ಸಲ ಹೇಳ್ತಾರೆ ಸಕ್ಸಸ್ಫುಲ್ ಮ್ಯಾನ್ ಹಿಂದೆ ಒಬ್ಬ ವುಮೆನ್ ಇರ್ತಾಳೆ ಅಂತ ಹೇಳಿ. ಇದರಲ್ಲಿ 4 ವರ್ಷದ ಇದ್ದಾಗ ಘಟನೆ ಹೇಳಿದ್ನಲ್ಲ, ನಾನು ಬೇಕರಿಗೆ ಹೋದಾಗ ಅಮ್ಮ ಅದ್ಲ ಕಡೆ ಲೈಟ್ ಮದರು, ಎದುರಿಗೆ ಒಬ್ಬ ಬೇಕರ್ಸ್ ವೈಫು ನನಗೇನು ಚಂದ್ರನ ರೂಪದಲ್ಲಿ ಕೊಡ್ತಾಳೆ ಅಂತ. ಈ ವುಮೆನ್ ಯಾಕೆ ಹೆನ್ರಿಯಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅಂತಂದರೆ, ವುಮೆನ್ ಅನ್ನೋದು ತುಂಬ ಮ್ಯಾನಿಗೆ ಏನಂತ ಹೇಳ್ಬೋದು, ಸಾವಿರಾರು ವರ್ಷಗಳಿಂದ ಎಫೆಕ್ಟ್ ಮಾಡ್ತಕ್ಕಂಥ, ಮತ್ತು ಬೇಸಿಕಲಿ ಎಲ್ಲರೂ ವುಮೆನ್ ಆಗಲಿ ಮೆನ್ ಆಗಲಿ ಬರೋದು ಹೋಮ್ ಅಂತ ವುಮೆನ್ ಅಲ್ಲಿಂದ ಬರೋದು, ಓಮಿಂದ ಬರೋದು, ಅದು ಫಿಮೇಲ್ ಪಾರ್ಟ್. ಬಟ್ ಇಲ್ಲಿ ಯಾಕೆ ಹೆನ್ರಿಗೆ ಇಷ್ಟೊಂದು, ಆ ನಾಟಕ ಮಾಡುವಾಗಲೂ ಒಬ್ಬ ವುಮೆನ್ ಬಂದ್ಲು, ಇಲ್ಲಿ ಇದ್ದಾಗ ಅಜ್ಜಿ ಬಂದ್ಲು. ಯಾಕೆ ವುಮೆನ್ಗಳೇ ಕಾಡ್ತಿದ್ದಾರೆ ಅಂತಂದರೆ, ಅವನಿಗೆ ಆ ಚಂದ್ರಾಕಾರದ ಸ್ವೀಟ್ ಅಂತಾರಲ್ಲ, ಚಂದ್ರ ಅಂತಂದರೆ ಮೂನ್ ಅಂದರೆ ತಂಪು ಅಂತಂದರೆ ಫೆಮಿನಿನ್ ಸೈಡ್. ಈವನ್ ಅದು ಕುಂಡಲಿನಿಯಲ್ಲಿ ಐಡಾ ನಾಡಿ ಅಂತಂದರೆ ಮೂನಿಗೆ ಹೋಲಿಸ್ತಾರೆ, ಅದು ವುಮೆನ್. ಪಿಂಗಲ ನಾಡಿ ಅಂತಂದರೆ ಅದು ಮೆನ್ನಿಗೆ ಹೋಲಿಸ್ತಾರೆ, ಅದು ಸನ್ ಅಂತ. ಸೊ ಮೂನ್ ಎಲ್ಲೆಲ್ಲಿ ಬಂದು ಕೂಡ ಮೂನ್ ಎನರ್ಜಿ ಅಂತಂದರೆ ಅದು ಫೀಮೇಲ್ ಎನರ್ಜಿ. ಸೊ ಈ ಥರ ಅವನಿಗೆ ಆ ಒಂದು ಮೂನ್, ಆ ಸಿಂಬಲ್ ಆಗಿರ್ತಕ್ಕಂಥ ಅದಿದ್ದಾಗ, ನಾನೊಬ್ಬನೇ ಆ ಗಂಡಸು ಅಂತ ಹೇಳುವಾಗ, ನನ್ನ ಹೋಮು ಫೆಮಿನಿನ್ ಪಾರ್ಟ್ ಆಗಿದ್ರೂ ಕೂಡ ನನ್ನ ಒಳಗಿನ ಸೈಕಿ ಇದೆಯಲ್ಲ, ಡಾರ್ಕ್ ಮದರು, ಅದು ನನ್ನನ್ನು ಸರಿಯಾದ ದಾರಿಗೆ ಕರ್ಕೊಂಡು ಹೋಗ್ತಿದೆ. ಯಾವ ದಾರಿ? ಅದು ಮ್ಯಾಸ್ಕ್ಯುಲಿನಿಟಿ ಅನ್ನೋದು ಎಕ್ಸಿಸ್ಟ್ ಇಲ್ಲ, ಅದು ಇನ್ವೆಂಟ್ ಮಾಡಬೇಕು. ಯಾಕಂದರೆ ಹುಡುಗಿರು ಹುಟ್ಟೋದು ಫೀಮೇಲ್ಸ್ಗಳಿಂದ, ಹುಡುಗರು ಹುಟ್ಟೋದು ಫೀಮೇಲ್ಸ್ಗಳಿಂದ, ಬೇಸಿಕಲಿ ಎಲ್ಲರೂ ಬರೋದು ಫೀಮೇಲ್ಸ್ಗಳಿಂದ. ಸೊ ಫೀಮೇಲಿಗೆ ಹುಡುಗಿಯರಿಗೆ ಹುಡುಗಿತನ ಅಂದರೆ ಫೆಮಿನೈನ್ ಅಂತಂದು ಏನಂತ ಗೊತ್ತು. ಬಟ್ ಹುಡುಗರು ಕೂಡ ಹುಡುಗಿಯಿಂದ ಬರುವಾಗ ನಿಜವಾಗ್ಲೂ ಮ್ಯಾಸ್ಕ್ಯುಲಿನಿಟಿ ಅಂತ ಹೆಂಗೆ ಗೊತ್ತಾಗುತ್ತೆ? ಬಿಕಾಸ್ ದೇ ಡೋಂಟ್ ಹ್ಯಾವ್ ದ ಕಾನ್ಸೆಪ್ಟ್. ಅದಕ್ಕೆ ಮ್ಯಾಸ್ಕ್ಯುಲಿನಿಟಿ ಯಾವತ್ತಿಗೂ ಪ್ರಪಂಚದಲ್ಲಿ ನೋಡ್ತಾ ಬಂದಾಗ ಇನ್ವೆಂಟ್ ಆಗಬೇಕು, ಅದು ಡಿಸ್ಕವರ್ ಮಾಡೋಕ್ಕಾಗಲ್ಲ. ಅದು ಏನಂತ ಅವ್ರು ಆವಿಷ್ಕಾರ ಮಾಡಬೇಕು ಆ್ಯಕ್ಚುಲಿ. ಯಾಕಂದರೆ ಅದು ಎಕ್ಸಿಸ್ಟ್ ಇರೋದಲ್ಲ, ಅವ್ರು ಕಂಡು ಹಿಡಿಬೇಕು ಅದನ್ನು. ಈ ಒಂದು ಆಸ್ಪೆಕ್ಟಿಗೋಸ್ಕರ ಅವನು ಆ ಥರ ಅಂದಿದ್ದು. ಇವರಿಬ್ಬರು ಹೆಣ್ಣಿದ್ದಾರೆ, ನಾನೊಬ್ಬನೇ ಗಂಡಸಿಲಿ ಇದೆ ಅಂತ. ಅದು ಯಾಕೆ ಅಂದಿದ್ದು ಹೆನ್ರಿ 4 ವರ್ಷ ಇದ್ದಾಗ ಅಂತ ಅಂದರೆ, ಆ ಮೆಮೊರಿ ಯಾಕೆ ಹಂಗೆ ಬಂದಿದೆ ಅಂತಂದ್ರೆ, ಅದಕ್ಕೆ ಈ ವುಮೆನ್ಗಳು ಬರ್ತಾ ಇರೋದು ಅವನ ಕನಸಲ್ಲಿ. ಅಜ್ಜಿ ಬರೋದು ಮತ್ತು ಆ ಹುಡುಗಿ ಬರೋದು, ಅಜ್ಜಿ ಹಿಂಗೆ ಹೋಗು ಅಂತ ಹೇಳೋದು. ಆ ವಯಸ್ಸರ್ ವುಮೆನ್ಗಳು ನನ್ನನ್ನು ದಾರಿ ತೋರಿಸ್ತಾ ಇದ್ದಾರೆ, ನನ್ನನ್ನು ಸ್ಟ್ರಾಂಗ್ ಆಗಿ ಮಾಡೋಕ್ಕೆ, ನನ್ನ ಪರ್ಪಸನ್ನು ಹೋಗಕ್ಕೆ ಈ ಥರ ವುಮೆನ್ಗಳು ನನಗೆ ಕಾರಣ ಆಗ್ತಾ ಇದ್ದಾರೆ ಅಂತ ಹೇಳಂತ ಪರಿ. ಮತ್ತು ಹೆನ್ರಿ ಯಾಕೆ ಇಷ್ಟೆಲ್ಲ ಒಂದು ವಿಚಿತ್ರವಾಗಿ ಆಗಕ್ಕೆ ಸ್ಟಾರ್ಟ್ ಮಾಡ್ದ ಅಂತಂದರೆ, 7 ವರ್ಷದಲ್ಲಿ ನಡೆದಂತಹ ಘಟನೆ ಏನು. ಅವ್ರ ತಂಗಿ ಹಂಗೆ ಬಂದಿರ್ತಾಳಲ್ಲ, ಹರ್ಟ್ ಮಾಡಿರ್ತಾಳಲ್ಲ, ಅವ್ನು ಕಟ್ಟಿರೋ ಮನೆ ನೋಡಿರಲ್ಲ, ಕಟ್ಟಿಗೆ ಮನೆ. ಆ ಕಟ್ಟಿಗೆ ಮನೆ ಏನು ಗೊತ್ತಾ, ಹೆನ್ರಿ ಅದು ಹೇಳಿದ್ನಲ್ಲ, ಕೆಳ ಬರುವಾಗ ಆ ಕಾಗ್ವೇಲ್ ಇರುತ್ತೆ, ಆ ಕಟ್ಟಿಗೆದು ಜೈಲ್ ಬಾ ಅಂತಾರೆ, ಹಿಂಗೆ ಕಾಗ್ವೇಲ್ ಥರ ಬರ್ತಿರುತ್ತೆ ಅಂತ ಹೇಳಿ, ಆ ಕಟ್ಟಿಗೆ ಮನೆನೇ ಅವನು 7 ವರ್ಷದಲ್ಲಿ ಕಟ್ಟಿರ್ತಕ್ಕಂಥ ಆ ಒಂದು ನೆನಪು. ಯಾಕೆ ಅವನು ಹಂಗೆ ಕೆಳಗೆ ಬಂದ, ಆ ಒಂದು 7 ವರ್ಷ ಇದ್ದಾಗ ಕಟ್ಟಿದಂಥ ಮನೆ, ಆ ಒಂದು ಮನೆಯ ರೂಪದಲ್ಲಿರ್ತಕ್ಕಂಥ ಕಾಗ್ವೇಲ್ ಟ್ರೈನಲ್ಲಿ ಯಾಕೆ ಕೆಳಗೆ ಬಂದ ಅಂತಂದರೆ, ಕೆಳಗೆ ಯಾಕೆ ಬಂದ ಡೈರೆಕ್ಷನ್ ಅಂತಂದರೆ, ಇದರ ಅರ್ಥ ಏನು, ಅವ್ನು ಮೌಂಟೇನಿಂದ ಕೆಳಗೆ ಬಂದ ಅಂತ ಅರ್ಥ ಏನು ಅಂತಂದರೆ, ಸಣ್ಣ ಮಗು ಇದ್ದಾಗ ನಾನು ನನ್ನ ಇಮ್ಯಾಜಿನರಿ ಆ್ಯಕ್ಟ್ಗಳನ್ನು ನಿಜ ಅಂತ ತಿಳ್ಕೊಂಡಿದ್ದೆ, ಅದೇ ನನ್ನ ಪ್ರಪಂಚ ಅಂತ ತಿಳ್ಕೊಂಡು ಬದುಕ್ತಾ ಇದ್ದೆ. ಅದನ್ನು ಯಾರು ಕಂಡುಹಿಡಿಯಿಲ್ಲವಲ್ಲ, ನನ್ನನ್ನು ಯಾರು ಪ್ರೋತ್ಸಾಹ ಮಾಡಲಿಲ್ವಲ್ಲ, ನನ್ನ ತಂಗಿ ನನಗೆ ಹರ್ಟ್ ಮಾಡ್ಬಿಟ್ಟಿಲ್ಲ, ಅದನ್ನು ನೋಡಲಿಲ್ಲವಲ್ಲ, ನಾ ಕಟ್ತಿರೋ ಮನೇನ ಅಂತ. ಅದಕ್ಕೋಸ್ಕರ ಅವನು ಕೆಳಗೆ ಬಂದ ಅಂತಂದರೆ ಡೌನ್ಫಾಲ್, ದ ಫೀಲಿಂಗ್, ಸ್ಯಾಡ್ನೆಸ್ ಕೆಳಗೆ ಬರ್ತಾ ಇರೋದು. ಅದಕ್ಕೋಸ್ಕರ ಅವ್ನು ಕಾಗ್ವಿಲಲ್ಲಿ ಕೆಳಗೆ ಬಂದ, ಕಟ್ಟಿಗೆಯಲ್ಲಿ. ಯಾಕಂದ್ರೆ ಅವ್ನು ಕಟ್ಟಿಗೆ ಮನೆ ಕಟ್ಟಿದ್ದ, ಅದೇ ಇವಾಗ 26 ವರ್ಷ ಡ್ರೀಮಲ್ಲಿ ಬಂದಿರೋದು ಅವನಿಗೆ. ಆಮೇಲೆ ಇದಾದ್ಮೇಲೆ ಕೆಳಗೆ ಬಂದಮೇಲೆ ಅವ್ನು ಯಾವುದೋ ಒಂದು ಹೋಟ್ಲಿಗೆ ಹೋಗ್ತಾನೆ ಅಂತ ಹೇಳಿದ್ರು. ಅಲ್ಲಿ ಕೆಲವೊಬ್ರು ಜನ ಇರ್ತಾರೆ, ಅವ್ರು ಏನಂತಾರೆ, ಹೋಗ್ಬೇಡ, ರಾತ್ರಿ ಆಗಿದೆ, ಇಲ್ಲೇ ಉಳ್ಕೊ ನೀನು ಅಂತ. ಅವಾಗ ಅವನೇನು ಕ್ವಶನ್ ಮಾಡಲ್ಲ, ಹಿಂದೆ ಮುಂದೆ ಏನೂ ಕೇಳಲ್ಲ, ಓಕೆ ನಾನು ಇದ್ಬಿಡ್ತೀನಿ ಇಲ್ಲೇ ಅಂತ. ಇದ್ರ ಅರ್ಥ ಏನು? ಸರೆಂಡರ್ ಏನು ಸರೆಂಡರ್ ಆದ? ಒಂದು ಅವನಿಗೆ ಗೊತ್ತಾಯ್ತು, 2 ಮದರ್ ನನಗೆ ಲೈಫಲ್ಲಿ ಪ್ರಫೌಂಡ್ ಇಂಪ್ಯಾಕ್ಟ್ ಮಾಡೋದಂಥವ್ರು ಯಾರು? ಒಂದು ಲೈಟ್ ಮದರ್ ಮೋರಲ್ಸ್ ನನಗೆ ಕೊಟ್ಟು ನೀನು ಹಿಂಗಿರು, ನೀನು ಹಿಂಗೆ ಮಾಡು, ಒಳ್ಳೆ ಮನುಷ್ಯ ಆಗಿ, ನೀನು ಸಂಸ್ಕಾರವಂತ ಆಗಿ, ನೀನು ಆ ಫ್ರೆಂಚ್ ಪಾಠ ಹುಡುಗಿನ ಇಷ್ಟಪಟ್ಟಿದ್ದಲ್ಲ, ಮದುವೆ ಆಗೋ ನೀನು ಸುಮ್ಮನೆ ಅಂತ. ಬಟ್ ಇವನಿಗೆ ಈ ಥರ ಟೈ ಅನಿಸ್ಬಿಡ್ತಲ್ಲ, ಫ್ರೀಡಮ್ ಅನಿಸ್ಬಿಡ್ತಲ್ಲ. ಈ ಫ್ರೀಡಮಿಂದ ತಪ್ಸ್ಕೋಬೇಕಂತ ಏನು ಮಾಡೋದು ಅಂತಂದಾಗ ಸರೆಂಡರ್ ಆಗಿಬಿಡ್ಬೇಕು.
ಕೊನೆಗೆ ನಿನಗೆ ಏನು ಇಂಪಾರ್ಟೆಂಟು ಅದಕ್ಕೆ ನೀನು ಸರೆಂಡರ್ ಆಗು. ನಿಮ್ಮಮ್ಮ ಆ ಥರ ನಿನಗೆ ಹಿಂಗೆ ಮಾಡ್ತಾ ಇದ್ದಾಳೆ, ನೀನು ಹಂಗಿರು ಅಂತೇಳಿ ಈ ಹುಡುಗಿಗೆ ಇದು ಮಾಡಬೇಕು ಅಂತ. ಬಟ್ ಅವ್ನ ಮನಸ್ಸಲ್ಲಿ ಇರೋದೇ ಬೇರೆ. ಅವ್ನು ಈ ಥರ ಮದುವೆಗೆ ಸೆಟ್ಲ್ ಆಗ್ಬಿಡ್ಬೇಕು ಹಿಂಗೆಲ್ಲ ಇರಲಿಲ್ಲ ಹೆನ್ರಿಗೆ. ಸರೆಂಡರ್ ಅವನ ಡೀಪ್ ಪಾರ್ಟ್ ಆಫ್ ದ ಸೈಕಿ, ಅವನ ಡಾರ್ಕ್ ಮದರ್ಗೆ ಅವನು ತೋರ್ಸ್ತಕ್ಕಂಥ ಗೌರವ ಇದು. ಅವನ ಡಾರ್ಕ್ ಮದರ್ ಇದ್ದಾಳಲ್ಲ ಒಳಗಡೆ, ಅಂದರೆ ಆ ಡಾರ್ಕ್ ಮದರ್ ಯಾರು ಅಂತಂದರೆ ಅವನ ಇಚ್ಛೆ ಈ ಥರ ತಿಳ್ಕೊಬೇಕು ಅನ್ನೋದು. ಅದು ಒಂದು ಮೊಳಕೆ ಹೊಡಿತಾ ಇದೆ. ಆ ಮಗುವನ್ನು ಹೆಂಗೆ ಬಳಸ್ತಾಳೋ ಅಮ್ಮ, ಹಾಗೆ ಮೊಳಕೆ ಹೊಡಿತಾ ಇದೆ ಆ ಆಸೆ. ಅದೇ ಡಾರ್ಕ್ ಮದರ್, ಅದು ಫೆಮಿನಿನ್ ಸೈಡ್ ಆಫ್ ದ ಅನ್ಕಾನ್ಷಿಯಸ್. ಆ ಫೆಮಿನಿನ್ ಸೈಡ್ ಆಫ್ ದ ಅನ್ಕಾನ್ಷಿಯಸ್ ಅದನ್ನು ಪಡಿಲೇಬೇಕು ಅಂತಂದರೆ ಅವನು ಸರೆಂಡರ್ ಆಗಲೇಬೇಕು ಅಂತ ಅವನಿಗೆ ಗೊತ್ತು ಸಬ್ಕಾನ್ಷಿಯಸ್ ಅಲ್ಲಿ. ಆದ್ದರಿಂದ ಕನಸಿನಲ್ಲಿ ಅವರು ನೀ ಇಲ್ಲೇ ಇರು, ಅಲ್ಲಿ ಹೋಗ್ಬೇಡ, ಕತ್ಲಿದೆ ಅಂತ ಹೇಳಿದರು. ಅದಕ್ಕೆ ಅವನು ಕ್ವಶನ್ನೇ ಮಾಡ್ಲಾರ್ದಂಗೆ ಓಕೆ ನಾನು ಇಲ್ಲಿ ಇದ್ಬಿಡ್ತೀನಿ ಅಂತ ಸರೆಂಡರ್ ಆದ. ಆಮೇಲೆ ಬೆಳಗ್ಗೆ ಎದ್ದೇಳ್ತಾನೆ, ಮೌಂಟೇನ್ ಪಾಸ್ ಬರುತ್ತೆ ಅಂತ ಹೇಳ್ತಾನೆ. ಏನಂದ್ರೆ ನಾನು ಒಂದು ವರ್ಡ್ ಯೂಸ್ ಮಾಡಿದೆ, ಮೌಂಟೇನ್ ಪಾಸ್ ಬರುತ್ತೆ, ಒಂದು ಕ್ರಾಸ್ ಬರುತ್ತೆ, ಅಲ್ಲಿಗೆ ನಾನು ಹಿಂಗೆ ಹೋಗಿ ಮುಂದಕ್ಕೆ ಹೋಗ್ತೀನಿ ಅಂತ. ಆ ಕ್ರಾಸ್ ಅಂತಂದ್ರೆ ಇಂಪಾರ್ಟೆಂಟ್ ಡಿಸಿಷನ್ಗಳು ನಮ್ಮ ಲೈಫಲ್ಲಿ, ಟರ್ನಿಂಗ್ ಪಾಯಿಂಟ್. ಎಸ್, ಈ ವರ್ಡ್ ಟರ್ನಿಂಗ್ ಪಾಯಿಂಟ್ ಅಂತಲ್ಲ, ಈ ವರ್ಡನ್ನ ಹೇಳ್ತಾ ಹೋಗ್ತಾನೆ. ಸೊ ಈ ಥರ ಪ್ರತಿಯೊಂದು ಸಿಂಬಲ್ಗಳನ್ನು ಈ 9 ತಿಂಗಳ ಕಾಲ ಹೆನ್ರಿ ಅನ್ನುವ ಈ ಒಂದು ಯುವಕನ ಮೇಲೆ ಸೈಕೋಅನಾಲಿಸಿಸ್ ಅನ್ನು ಮಾಡಿದ್ದಾರೆ ಕಾರ್ಲ್ ಯುಂಗ್ ಅವರು. ಇದನ್ನು ಕೇಳ್ತಾ ನನಗೆ ನನ್ನ ಮೇಲೆ ಸೈಕೋಅನಾಲಿಸಿಸ್ ಮಾಡ್ಕೋಬೇಕು ಅಂತಂದಾಗ ನನಗೆ ಆ ಬಂದಿರತಕ್ಕಂಥ ಅಜ್ಜ ಯಾರು, ಆ ಒಂದು ಸುಂದರ ಯುವತಿ ಯಾರು ಅಂಥೇಳಿ ಗೊತ್ತಾಗ್ತಾ ಹೋಯಿತು. ನನ್ನ ಲೈಫಲ್ಲಿ ಬಂದಂಥ ಪ್ರತಿಯೊಂದು ಮಹಿಳೆ, ನನ್ನ ಲೈಫಲ್ಲಿ ಕಾಡಿದಂತಹ ಒಂದು ಹುಡುಗಿ, ನನ್ನ ಲೈಫಲ್ಲಿ ಬಂದಂತಹ ಆ ಒಂದು ವೈಸರ್ ಓಲ್ಡ್ ಮ್ಯಾನ್. ಇಲ್ಲಿ ಆ ಅಜ್ಜ ಬಂದಲ್ಲ, ವೈಸರ್ ಓಲ್ಡ್ ಮ್ಯಾನ್ ಅಂತ, ಇದೊಂದು ಆರ್ಕಿಟೈಪು. ಯಾವ ಆರ್ಕಿಟೈಪು? ಏನೇ ಕಷ್ಟ ಇದ್ರು, ಎಂಥ ಡ್ರಾಮಾ ಇದ್ರು ಕೂಡ, ಎಂಥ ಒಂದು ಕಷ್ಟ ಸಿಚುವೇಶನ್ ಇದ್ರೂ ಕೂಡ ನನ್ನ ಹಿಂದೆ ಒಬ್ಬರ ಮಂತ್ರಾಲಯ ಪ್ರಭುಗಳಿದ್ದಾರೆ ಅನ್ನೋ ಆ ಒಂದು ಸಬ್ಕಾನ್ಷಿಯಸ್ ಸೈಕಿ ಇದೆಯಲ್ಲ, ಇದು ನನ್ನ ಡಾರ್ಕ್ ಮದರ್. ಅದು ಹೆನ್ರಿಗೆ ಅದು ಡಾರ್ಕ್ ಮದರ್, ಇದು ನನಗೆ ಡಾರ್ಕ್ ಮದರ್. ಆದ್ದರಿಂದ ಈ ಒಂದು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಹೋಗಿರ್ತಕ್ಕಂಥ ಒಂದು ಚಿಂತನೆ ಆ ಒಂದು ಅಜ್ಜನ ರೂಪದಲ್ಲಿ ಬಂದಿದೆ. ಆ ಅಜ್ಜ ಆ ದೆವ್ವ ನೋಡಿ, ನಾ ಮತ್ತೆ ಹೇಳ್ತೀನಿ, ಇದು ನನ್ನ ಸೈಕಾಲಜಿಸ್. ದೆವ್ವ ಆಗಕ್ಕಿಂತ ಮುಂಚೆ ಅವಳು ತುಂಬಾ ಸುಂದರವಾದ ಯುವತಿ ಇದ್ಲು. ದಿಸ್ ಈಸ್ ಸಮಥಿಂಗ್ ಅಬೌಟ್ ಮೈ ಲೈಫ್. ನನ್ನ ಲೈಫಲ್ಲಿ ಬರ್ತಕ್ಕಂಥ ವುಮೆನ್ಗಳು ತುಂಬಾ ಸುಂದರವಾಗಿದ್ರು ಕೂಡ, ತುಂಬಾ ಸುಂದರವಾಗಿ ಒಂದು ಆಕ್ಟ್ ಅನ್ನೋಕ್ಕಿಂತ ಪ್ರತಿಬಿಂಬಿಸಿದ್ರು ಕೂಡ ಕೊನೆಗೆ ಅವರು ಹೇಗೆ ಟರ್ನ್ ಆಗ್ತಾರೆ ಅನ್ನೋದನ್ನ ಇದು ನನಗೆ ಹೇಳ್ತಾ ಹೋಗುತ್ತೆ. ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಯಾಕಂದರೆ ಇದು ತುಂಬ ಪ್ರೈವೇಟ್ ವಿಚಾರ ಆಗಿರೋದ್ರಿಂದ ನಾನು ಶೇರ್ ಮಾಡೋಕ್ಕಾಗಲ್ಲ, ಬಟ್ ಇಟ್ ಇಸ್ ಟ್ರೂ. ಸೊ ಅಂದಮೇಲೆ ಒಂದು ಹೇಗೆ ಟ್ರಾನ್ಸ್ಫಾರ್ಮ್ ಆಯಿತು ನನ್ನ ಲೈಫಲ್ಲಿ, ಏನೋ ಟ್ರಾನ್ಸ್ಫಾರ್ಮ್ ಆಯ್ತು, ಯಾವುದೋ ಒಂದು ಮೂಮೆಂಟಲ್ಲಿ. ಆ ಟ್ರಾನ್ಸ್ಫಾರ್ಮೇಷನ್ನ ಆರ್ಕಿಟೈಪೇ ಈ ಹುಡುಗಿ, ಸುಂದರವಾದ ಯುವತಿ ದೆವ್ವವಾಗಿ ಟರ್ನ್ ಆಗಿತ್ತು. ದೆವ್ವ ಅಂತಂದ್ರೆ ಅನ್ಫಿನಿಶ್ಡ್ ಬಿಸ್ನೆಸ್ ಅಂತ, ಹಾಂಟಿಂಗ್ ಅಂತ. ಅದು ಟ್ರೂ, ಹಾಂಟಿಂಗ್, ಅನ್ಫಿನಿಶ್ಡ್ ಬಿಸ್ನೆಸ್ ಇತ್ತು ನನ್ನ ಲೈಫಲ್ಲಿ. ಸೊ ಇದು ಆ ದೆವ್ವದ ರೂಪದಲ್ಲಿ ಬಂತು, ಮತ್ತು ಆ ಅಜ್ಜನನ್ನು ಎಳ್ಕೊಳ್ತು ಅನ್ನೋ ಒಂದು ಆರ್ಕಿಟೈಪಿನ ಮೀನಿಂಗ್ ಏನು ಅಂತಂದ್ರೆ, ನಾನು ಇಂಥ ಒಂದು ರಾಯರನ್ನ, ಆ ಒಂದು ಶಕ್ತಿಯನ್ನು ನಂಬಿದ್ರು ಕೂಡ ಯಾಕೆ ನನ್ನ ಮನಸ್ಸಿನಲ್ಲಿ ಈ ಒಂದು ತಳಮಳಗಳು, ಡೌಟ್ ಬಹಳ ಡೇಂಜರಸ್. ಯಾರ ಮೇಲೂ ಡೌಟ್ ಬರಬಾರ್ದು. ನಾ ಅಜ್ಜನ ಶಕ್ತಿಯನ್ನು ಡೌಟ್ ಪಟ್ಟಿದ್ದಕ್ಕೆ ಅಜ್ಜನೇ ಮೌಲ್ಡ್ ಆಗಿ ಹೋದ. ಇದೊಂದು ಆರ್ಕಿಟೈಪ್. ನೆಕ್ಸ್ಟ್ ಯಾವಾಗ ನಾನು ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ಸ್ಟಾರ್ಟ್ ಮಾಡಿದಾಗ ಲೂಸಿಡ್ ಡ್ರೀಮ್ ಅನ್ನು ಸ್ಟಾರ್ಟ್ ಮಾಡಿದೆ ಡೀಪ್ ಸಬ್ ಕಾನ್ಷಿಯಸ್ ಲೆವೆಲಲ್ಲಿ, ಅವಾಗ ಅರಿವಾಯ್ತು ನಥಿಂಗ್ ಎಲ್ಸ್ ಮ್ಯಾಟರ್ಸ್. ಏನು ಮ್ಯಾಟರ್ ಆಗಲ್ಲ, ಹೆದರಬೇಡ. ಈ ಒಂದು ಪದಗಳಲ್ಲೇ ನಿನ್ನ ಇಡೀ ಪರ್ಪಸ್ ಅಡಗಿದೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋ ಪದಗಳಲ್ಲಿ ಪರ್ಪಸ್ ಅಡಗಿದೆ. ಮತ್ತೆ ಆ ವುಮೆನ್ನಿಗೆ ಅದನ್ನ ಕೇಳೋಕ್ಕಾಗಲಿಲ್ಲ, ಹೊಟ್ಟೆ ಉರ್ಕಂಡು ಸತ್ತೋದ್ಲು ಆ ಹುಡುಗಿ, ವುಮೆನ್ನು. ಆ ಪದನ ಹೇಳ್ಬೇಡ ನೀನು, ನಂಗೆ ದೇವ್ರ ಹೆಸರು ಒಂಥರ ಹಿಂಗೆ ಅಂತಂದ್ರೆ ದೇವರು ಬಂದ ತಕ್ಷಣ ದೆವ್ವಗಳು ಹಿಂಗೆ ವಿಕಾರವಾಗಿ ಬರ್ನಾಗಿ ಸಾಯ್ತವಲ್ಲ, ಅದೇ ಥರ ಅವಳು ಛಿದ್ರ ಆಗೋಗ್ಬಿಟ್ಲು, ಡಿಸ್ಇಂಟಿಗ್ರೇಷನ್ ಆಗೋಗ್ಬಿಟ್ಲು, ಅನ್ಇಮ್ಯಾಜಿನಬಲ್ ಇನ್ ಫಿಸಿಕಲ್ ಟರ್ಮ್ಸ್. ಹೇಳಕ್ಕಾಗಲ್ಲ, ಹಂಗೆ ಎದುರಿ ಹೋಗ್ಬಿಟ್ಲು, ಅಷ್ಟು ಪವರ್ಫುಲ್ ಅಂತ. ಸೊ ದೆರ್ ಇಸ್ ನೋ ರೂಮ್ ಫಾರ್ ಮ್ಯಾಡ್ನೆಸ್, ದೆರ್ ಇಸ್ ನೋ ರೂಮ್ ಫಾರ್ ಕನ್ಫ್ಯೂಷನ್, ದೆರ್ ಇಸ್ ನೋ ರೂಮ್ ಫಾರ್ ಡಿಸ್ಪೇರ್ ಅಂತ ರಾಯರು ನನಗೆ ಒಂಥರ ಆರ್ಕಿಟೈಪಿಕಲ್ ಈ ಒಂದು ಸೈಕೋಅನಾಲಿಸಿಸ್ ನನ್ನ ಮೇಲೆ ನಾನು ಮಾಡ್ಕೊಂಡಾಗ ಅರ್ಥ ಆಗ್ತಾ ಬರುತ್ತೆ. ಇಂಥ ಒಂದು ಮಿಸ್ಟ್ರಿಗಳನ್ನು ಸಾಲ್ವ್ ಮಾಡಬೇಕು, ಇಂಥ ಒಂದು ಗೊತ್ತಾಗಲಾರ್ದಕ್ಕಂಥ ಒಂದು ನಮ್ಮ ಇದು ಬರೀ ಸಬ್ಕಾನ್ಷಿಯಸ್ ಅಲ್ಲ, ಡೀಪ್ ಸಬ್ಕಾನ್ಷಿಯಸ್ಸಲ್ಲಿ ಆಗ್ತಕ್ಕಂಥ ಸೈಕಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ತಿಳ್ಕೊಬೇಕು ಅಂತಂದರೆ ಇಂಡಿವಿಜುವಲ್ ಸೈಕೋಅನಾಲಿಸಿಸ್ ಮಾಡ್ತಾ ಹೋಗಬೇಕು. ಇದಕ್ಕೆ ನನಗೆ ಸಿಕ್ಕಿರ್ತಕ್ಕಂಥ ಒಳ್ಳೆ ಮೆಟೀರಿಯಲ್ ಅಂತಂದರೆ ಕಾರ್ಲ್ ಯುಂಗ್ ಅವರ ಮ್ಯಾನ್ ಆ್ಯಂಡ್ ಹಿಸ್ ಸಿಂಬಲ್ಸ್ ಅಂತ. ನಾನು ಮತ್ತು ಮುಂಬರುವ ವಿಡಿಯೋಗಳಲ್ಲಿ
ಇನ್ನು ಇದರ ಒಂದು ಸಬ್ಕಾನ್ಷಿಯಸ್ನ ವಿಚಿತ್ರತೆ ಏನು ಮತ್ತು ಡ್ರೀಮ್ಸ್ಗಳ ಪ್ರಾಮುಖ್ಯತೆ ಏನು, ಡ್ರೀಮ್ಸ್ಗಳಿಗೆ ಇನ್ನೂ ಡೀಪರ್ ಮೀನಿಂಗ್ ಇದೆ ಅಂತ ನನಗೆ ಕಾರ್ಲ್ ಯುಂಗ್ ಅವರಿಂದ ಗೊತ್ತಾಗಿದ್ದು ಅವರ ಬುಕ್ಕನ್ನು ಓದಿದ ಮೇಲೆ. ನಿಮಗೂ ಇದು ಸಾಧ್ಯ ಆಗಿದ್ರೆ ಅದು ನೀವು ಗೂಗಲಲ್ಲಿ ನೋಡ್ಬೋದು, ಮ್ಯಾನ್ ಆ್ಯಂಡ್ ಹಿಸ್ ಸಿಂಬಲ್ಸ್ ಅಂತ PDF ಒಂದು ಟೈಪ್ ಮಾಡಿದ್ರೆ ಬಂದ್ಬಿಡುತ್ತೆ. ಸೊ ಈ ಒಂದು ಘಟನೆಯನ್ನು ಹೇಳಬೇಕಾಗಿತ್ತು. ಈ ಥರ ದೈವವನ್ನು ಯಾವ ಥರ ಅರ್ಥ ಮಾಡ್ಕೋಬೇಕು ಮತ್ತು ಕನಸಿನಲ್ಲಿ ಬರ್ತಕ್ಕಂಥ ಕ್ಯಾರೆಕ್ಟರ್ಗಳನ್ನು, ನಮ್ಮ ಲೈಫಲ್ಲಿ ನಡೆತಕ್ಕಂಥ ಮೆಮೊರಿಗಳನ್ನು ಯಾವ ಥರ ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ಹೇಳುವ ಒಂದು ಪ್ರಯತ್ನವನ್ನು ಈ ಒಂದು ವಿಡಿಯೋದಲ್ಲಿ ಮಾಡಿದೆ. ಮತ್ತು ಇದು ವಿಡಿಯೋ ದೊಡ್ಡದಾಗಿದೆ ನನಗೆ ಗೊತ್ತು, ಆದರೂ ಕೂಡ ಇದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಾನು ಹೇಳಬೇಕಾಗಿತ್ತು. ನಿಮ್ಗೆ ಇದೇ ಥರದ ಮನಸ್ಸಿನ ವಿಷಯಗಳು ಮತ್ತು ವಿಜ್ಞಾನ ವಿಷಯಗಳು ಮತ್ತು ಬ್ರಹ್ಮಾಂಡದ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.